ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಮಿಸ್ಸಿಂಗ್ ನಂಬರ್ಸ್ ಇನ್ ದ ಫಿಗರ್ ಈ ಚಾಪ್ಟರ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಏನಪ್ಪ ಇದು ಮಿಸ್ಸಿಂಗ್ ನಂಬರ್ಸ್ ಇನ್ ದ ಫಿಗರ್ ಅಂತ ಏನಾದರೂ ನಿಮ್ಮ ತಲೆಗೆ ಬಂದಿದ್ದರೆ, ಮಿಸ್ಸಿಂಗ್ ನಂಬರ್ಸ್ ಇನ್ ದ ಫಿಗರ್ ಅಂದರೆ ಏನಿಲ್ಲ, ರೀಸನಿಂಗ್ನ ಒಂದು ಚಾಪ್ಟರು. ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ, ನೀವು SSC GD ಕಾನ್ಸ್ಟೇಬಲ್ ಪೇಪರನ್ನು ನೋಡಿರ್ತೀರ. ನೋಡಿ, ಈ ರೀತಿ ಕೊಟ್ಟಿರ್ತಾರೆ, ಒಂದು ಟ್ರಯಾಂಗಲ್ಲೋ ಅಥವಾ ಯಾವುದೋ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಸೊ ಒಂದು ಚಿತ್ರವನ್ನು ಕೊಟ್ಟು, ಸೊ ಇಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ, ಸೊ ಇಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ, ಇಲ್ಲೊಂದು ನಂಬರ್ ಕೊಟ್ಟಿರ್ತಾರೆ. ಇಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ 64 ಅಂತ ಹಾಕಿರ್ತಾರೆ. ಓಕೆ, ಮತ್ತು ಎಗೈನ್ ಇಲ್ಲೊಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಸೊ ಓಕೆ, ಒಂದು ಚಿತ್ರವನ್ನು ಕೊಟ್ಟು, ಸೊ ಇಲ್ಲಿ 3 ಹಾಕಿರ್ತಾರೆ, ಇಲ್ಲಿ 6 ಹಾಕಿರ್ತಾರೆ, ಇಲ್ಲಿ 1 ಹಾಕಿರ್ತಾರೆ, ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕಿರ್ತಾರೆ. ಹೌದಾ? ಸೊ ನೀವು ಏನು ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ, ಈ ಕ್ವಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಬೇಕು. ಅದನ್ನು ಐಡೆಂಟಿಫೈ ಮಾಡಬೇಕಂತ ಹೇಳಿದ್ರೆ, ನೋಡಿ, ಈ ಮೊದಲನೇ ಫಿಗರ್ ಇದೆಯಲ್ಲ, ಇದನ್ನು ನಾನು ಫಿಗರ್ ಎ ಅಂತ ಅನ್ಕೊತೀನಿ. ಇದನ್ನು ಫಿಗರ್ ಬಿ ಅಂತ ತಗೋತೀನಿ. ಈ ಫಿಗರ್ ಎ ಅಲ್ಲಿ ಏನು ಲಾಜಿಕನ್ನು ಯೂಸ್ ಮಾಡಿದ್ದಾರೆ, ಆ ಸೇಮ್ ಲಾಜಿಕನ್ನು ಯೂಸ್ ಮಾಡಿ ನೀವು ಫಿಗರ್ ಬಿ ಅಲ್ಲಿ ಕ್ವಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ ಸೊ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಈಗ ಫಿಗರ್ ಎ ಅಲ್ಲಿ 64 ಹೇಗೆ ಬಂತು? ಅಲ್ಲಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 8 ಇದೆ, ಇಲ್ಲಿ 4 ಇದೆ. ಹೌದಾ? 2 × 8 ಕರೆಕ್ಟಾ? ಇಂಟು 4 ಮಾಡಿ. 8 2 16, 16 4 64. ಸೊ ಹಂಗಾಗಿ ಇಲ್ಲಿ 64 ಬಂದಿದೆ. ಸೇಮ್ ಲಾಜಿಕನ್ನು ಯೂಸ್ ಮಾಡಿ ಇಲ್ಲಿ 1 × 3 × 6 ಮಾಡಿ. ಎಷ್ಟು ಬರುತ್ತೆ? 1 3 3, 3 6 18. ಸೊ ಅಲ್ಲಿ ಕ್ವಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ ಇಲ್ಲಿ ಎಷ್ಟು ಬರುತ್ತೆ? ಆನ್ಸರು 18 ಬರುತ್ತೆ. ಓಕೆ, ಸೊ ಈ ರೀತಿ ಅಂದರೆ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ, 1 2 3 ಚಿತ್ರಗಳನ್ನು ಕೊಟ್ಟಿರ್ತಾರೆ. ಇನ್ನೊಂದು ಚಿತ್ರದಲ್ಲಿ ಯಾವುದೋ ಒಂದು ಸ್ಥಾನವನ್ನು ಖಾಲಿ ಬಿಟ್ಟು ಅದನ್ನು ಪ್ರಶ್ನಾರ್ಥಕ ಚಿಹ್ನೆಯಿಂದ ಸೊ ಹಾಕಿರ್ತಾರೆ ಕ್ವಶನ್ ಮಾರ್ಕಿಂದ. ಸೊ ಆ ಕ್ವಶನ್ ಮಾರ್ಕಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಐಡೆಂಟಿಫೈ ಮಾಡೋದೇ ಈ ಮಿಸ್ಸಿಂಗ್ ನಂಬರ್ಸಿಂದ ಫಿಗರ್ ಚಾಪ್ಟರ್ ಸ್ನೇಹಿತರೆ. ಇದು ರೀಸನಿಂಗ್ನ ಇಂಪಾರ್ಟೆಂಟ್ ಚಾಪ್ಟರು. ಬಹುತೇಕ ರೀಸನಿಂಗಲ್ಲಿ ಎಲ್ಲರೂ ಒಳ್ಳೆ ಸ್ಕೋರನ್ನೇ ಮಾಡ್ತಾರೆ. ನೋಡಿ, ಈ ಅನಾಲಜಿ, ಕ್ಲಾಸಿಫಿಕೇಷನ್, ಮಿಸ್ಸಿಂಗ್ ನಂಬರ್ ಇನ್ ದ ಫಿಗರ್, ಓಕೆ, ಈ ಚಾಪ್ಟರ್ಗಳಲ್ಲಿ ಮತ್ತು ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್, ಈ 4-5 ಚಾಪ್ಟರ್ಗಳಲ್ಲಿ ಕೆಲವರು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಅದು ಅರ್ಥ ಆಗೋಲ್ಲ ಅಂಥೇಳಿ, ಲಾಜಿಕ್ ಅರ್ಥ ಆಗೋದಿಲ್ಲ ಅಂಥೇಳಿ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ನೀವು ಆ ತಪ್ಪನ್ನು ಮಾಡಬೇಡಿ. ಇದು ಇಂಪಾರ್ಟೆಂಟ್ ಚಾಪ್ಟರು. ಒಂದೊಂದು ಮಾರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಎಕ್ಸಾಮ್ ಆಗಿರಲಿ, ಒಂದೊಂದು ಮಾರ್ಕು ಕೌಂಟ್ ಆಗುತ್ತೆ. ಸೊ ಹಾಗಿದ್ದಾಗ ಏನು ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಪ್ರತಿ ಚಾಪ್ಟರನ್ನು ಶ್ರದ್ಧೆಯಿಂದ ಕಲಿಬೇಕು ಸ್ನೇಹಿತರೆ. ಸೊ ಹಾಗಾಗಿ ಈ ಮಿಸ್ಸಿಂಗ್ ನಂಬರ್ಸ್ ಇನ್ ದ ಫಿಗರ್ ಎಷ್ಟೋ ಜನ ಮಾಡಲಿಕ್ಕಿರೋದಿಲ್ಲ ಈ ಒಂದು ಚಾಪ್ಟರ್ನ. ಅದೇನು ಇಂಪಾರ್ಟೆಂಟ್ ಎಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕೂಡ. ಓಕೆ, ಸೊ ಈಗ ನೋಡಿ, ಈ ಥರ ಲಾಜಿಕನ್ನು ಅಪ್ಲೈ ಮಾಡಿ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಈ ಥರನೂ ಕೊಟ್ಟಿರ್ತಾರೆ. ನೋಡಿ, ಕೆಲವೊಂದು ಸತಿ ಏನು ಮಾಡಿರ್ತಾರೆ, ಟೇಬಲ್ಸಲ್ಲಿ ಕೊಟ್ಬಿಟ್ಟಿರ್ತಾರೆ. ಓಕೆ, ಟೇಬಲ್ಸಲ್ಲಿ ಕೊಟ್ಟಿರ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಸೊ ಈ ರೀತಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ನೋಡಿ, ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನು ಬರುತ್ತೆ ಅಂತ. ಈಗ ಫಸ್ಟು ರೋಲ್ ನೋಡಿ, 16 ಇದೆ, ಆಮೇಲೆ 7 ಇದೆ. 16 - 7 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 16 - 7 ಮಾಡಿದ್ರೆ 9 ಬರುತ್ತೆ. ಸೊ ಅದನ್ನು ಇಲ್ಲಿ ಬರೆದಿದ್ದಾರೆ. ಓಕೆ, ಅದೇ ಥರ 8 4 ಅಂತ ಇರುತ್ತೆ. ನೋಡಿ, 8 - 4 ಮಾಡ್ತೀರಾ. ಸೊ ಸೇಮ್ ಲಾಜಿಕನ್ನು ಅಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ? 4 ಬರುತ್ತೆ. ಇಲ್ಲಿ ನೋಡಿ, 17 - 9 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 17 - 9 ಅಂತ ಹೇಳಿದ್ರೆ 8 ಆಗುತ್ತೆ. ಸೊ ಅದನ್ನೇ ಇಲ್ಲಿ ಬರ್ಕೊಂಡಿದ್ದಾರೆ. ಅಂದರೆ ಈ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ, ಅಂದರೆ ಈ ಒಂದು ಕಾಲಮಲ್ಲಿ ಏನಿದೆ ನಂಬರ್ಸ್, ಅದನ್ನು ಈ ಕಾಲಮಲ್ಲಿರೋ ನಂಬರ್ಸಿಂದ ಮೈನಸ್ ಮಾಡ್ತಿದ್ದಾರೆ. ಸೊ ಈ ಥರ್ಡ್ ಕಾಲಮಲ್ಲಿ ಅದನ್ನು ಬರೀತಾ ಇದ್ದಾರೆ. ಹೌದಾ? ಅದೇ ಥರ ನಾವು ಇಲ್ಲಿ ನೋಡೋದಾದರೆ 8 - 4 ಅಂದರೆ 4. ಸೊ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಉತ್ತರ
4 ಬರುತ್ತೆ. ಸೊ ಈ ರೀತಿ ಅವ್ರು ಯಾವುದೇ ಒಂದು ಚಿತ್ರವನ್ನು ಕೊಟ್ಟಿರ್ಬೋದು, ಒಂದು ಟೇಬಲನ್ನು ಕೊಟ್ಟಿರ್ಬೋದು, ಒಂದು ಸರ್ಕಲನ್ನು ಕೊಟ್ಟಿರ್ಬೋದು, ಇನ್ನಿತರ ಏನೇ ಒಂದು ಕೊಟ್ಟಿರಲಿ ಅವರು. ಸೊ ಕೆಲವೊಂದು ಲಾಜಿಕ್ಗಳನ್ನು ಯೂಸ್ ಮಾಡಿ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡುವಂಥದ್ದೇ ಈ ಮಿಸ್ಸಿಂಗ್ ನಂಬರ್ಸಿಂದ ಫಿಗರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಯೂಶ್ವಲಿ ನಾವು ಯಾವ್ಯಾವ ಲಾಜಿಕನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಫಸ್ಟು ಸಬ್ಟ್ರಾಕ್ಷನ್ಗೆ ಟ್ರೈ ಮಾಡಿ. ಸೊ ಅಡಿಷನ್ ನೋಡಿ ಆನ್ಸರ್ ಬರುತ್ತೆ, ಚೆಕ್ ಮಾಡಿ, ಅಡಿಷನ್ ಮಾಡಿ. ಒಂದೆರಡು ನಂಬರ್ಗೆ ಅಡಿಷನ್ ಮಾಡಿರ್ತಾರೆ, ಇನ್ನೊಂದು 3ನೇ ಸ್ಟೆಪ್ಪಲ್ಲಿ ಮೈನಸ್ ಮಾಡಿರ್ಬೋದು, ಡಿವಿಷನ್ ಮಾಡಿರ್ಬೋದು, ಮಲ್ಟಿಪ್ಲಿಕೇಶನ್ ಮಾಡಿರ್ಬೋದು, ಏನಾದರೂ ಆಗಿರ್ಬೋದು. ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಸ್ಕ್ವಯರ್ಸು, ಓಕೆ, ಸ್ಕ್ವಯರ್ ರೂಟ್ಸು, ವರ್ಗಮೂಲ ಅಂತ ನೀವೇನು ಕರಿತೀರಾ, ಸ್ಕ್ವಯರ್ ರೂಟ್ಸು ಟ್ರೈ ಮಾಡಿ, ಓಕೆ, ಮತ್ತು ಕ್ಯೂಬ್ಸು, ಈ ಥರ. ಸೊ ಈ ಥರ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಈಗ ಯೂಶ್ವಲಿ ತುಂಬ ದೊಡ್ಡ ಸಂಖ್ಯೆ ಇದ್ದರೆ, ಓಕೆ, ತುಂಬ ದೊಡ್ಡ ಸಂಖ್ಯೆ ಇದ್ದರೆ ಯೂಶ್ವಲಿ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಸ್ಕ್ವಯರ್ ರೂಟ್ ಏನಾದರೂ ಮಾಡಿರ್ತಾರೆ, ವರ್ಗಮೂಲವನ್ನು ನೋಡಿ ಅದರ ವರ್ಗಮೂಲವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಓಕೆನಾ, ಅಥವಾ ಡಿವಿಷನ್ ಮೆಥಡನ್ನು ಟ್ರೈ ಮಾಡಿ, ಓಕೆ. ಲೈಕ್ ಇನ್ನೇನು ದೊಡ್ಡ ಸಂಖ್ಯೆಯಿಂದ ಈಗ ಎಲ್ಲ ಕಡೆ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರೆ, ಕ್ವಶನ್ ಮಾರ್ಕ್ ಇರೋ ಕಡೆ ಚಿಕ್ಕ ಸಂಖ್ಯೆ ಇದ್ದಾಗ ಸ್ಕ್ವಯರ್ ರೂಟ್ ಟ್ರೈ ಮಾಡಬೇಕು ನೀವು, ಇಲ್ಲ ಡಿವಿಷನ್ ಮೆಥಡ್ ಟ್ರೈ ಮಾಡಬೇಕು, ಓಕೆ. ಏನಾದರೂ ಭಾಗಾಕಾರ ಮಾಡೋದ್ರಿಂದ ಚಿಕ್ಕ ಆನ್ಸರ್ ಬರುತ್ತೆ ದೊಡ್ಡ ಸಂಖ್ಯೆಯಿಂದ ನೋಡಬೇಕು, ಅಥವಾ ದೊಡ್ಡ ಸಂಖ್ಯೆಯ ಸ್ಕ್ವಯರ್ ರೂಟ್ ವರ್ಗಮೂಲವನ್ನು ಫೈಂಡ್ ಔಟ್ ಮಾಡೋದ್ರಿಂದ ಆನ್ಸರ್ ಬರುತ್ತೆ ನೋಡಬೇಕು. ಈ ರೀತಿ ಏನಾದರೂ ಒಂದು ಲಾಜಿಕನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ, ಓಕೆ. ಸೊ ಎಲ್ಲ ಕಡೆ ಸಣ್ಣ ಸಂಖ್ಯೆ ಇರುತ್ತೆ ಇಲ್ಲೆಲ್ಲ. ಸೊ ಕ್ವಶನ್ ಮಾರ್ಕ್ ಜಾಗದಲ್ಲಿ ತುಂಬ ದೊಡ್ಡ ಸಂಖ್ಯೆ ಬಂದುಬಿಟ್ಟಿರುತ್ತೆ. ಯೂಶ್ವಲಿ ಅವಾಗ ಸ್ಕ್ವಯರ್ ಅಥವಾ ಕ್ಯೂಬ್ಸನ್ನು ತೊಗೊಂಡಿರ್ತಾರೆ ಸ್ನೇಹಿತರೆ, ಓಕೆ. ಸ್ಕ್ವಯರ್ ಅಥವಾ ಕ್ಯೂಬನ್ನು ತೊಗೊಂಡಿರ್ತಾರೆ, ಒಂದು ಸಂಖ್ಯೆಯ ಸ್ಕ್ವಯರ್ ಮಾಡಿ ಅಥವಾ ಆ ಸಂಖ್ಯೆಯ ಕ್ಯೂಬ್ ಮಾಡೋದು, ಈ ರೀತಿ ಏನಾದ್ರು ಒಂದು ಮಾಡಿರ್ತಾರೆ. ಸೊ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ನಿಮಗೆ ನಾಲೆಡ್ಜ್ ಬರುತ್ತೆ, ಸೊ ಯಾವ ರೀತಿ ಮಾಡಬೇಕಂತೇಳಿ, ಓಕೆ, ಫೈನ್. ಈಗ ನೋಡ್ತಾ ಬನ್ನಿ, ಒಂದು ಕ್ವಶನ್ ನಂಬರ್ 1 ನೋಡ್ತಾ ಹೋಗೋಣ ಈಗ. ಓಕೆ ನೋಡಿ, ಇಲ್ಲಿ 4 ಇದೆ, ಇಲ್ಲಿ 9 ಇದೆ, ಇಲ್ಲಿ 16 ಇದೆ, ಬಟ್ ಇಲ್ಲಿ 24 ಹಾಕಿದ್ದಾರೆ, ಓಕೆ. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ 25 ಇದೆ, ಇಲ್ಲಿ 36 ಇದೆ, ಇಲ್ಲಿ 49 ಇದೆ, ಇಲ್ಲಿ 210 ಹಾಕಿದ್ದಾರೆ, ಮಧ್ಯದಲ್ಲಿ 210 ಹಾಕಿದ್ದಾರೆ. ಅದೇ ಥರ ಇಲ್ಲಿ 16, 36, 4 ಕೊಟ್ಟಿದ್ದಾರೆ. ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಏನು ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಓಕೆ. ನೋಡೋಣ, ಇದನ್ನು ನೀವು ಜಸ್ಟ್ ಹಾಗೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ನೋಡಿ 4, ಸೊ 4 ಅಂತಿದೆ, ಅದು ಆ್ಯಕ್ಚುಲಿ ಯಾವುದರ ವರ್ಗ 4? ಸೊ 4 ಯಾವುದರ ವರ್ಗ? ಸೊ 2 ಸ್ಕ್ವಯರ್ ಅಂತಂದರೆ 4 ಆಗುತ್ತೆ, ಹೌದಾ, ಕರೆಕ್ಟಾ. 9 ಅಂತಂದರೆ 3 ಸ್ಕ್ವಯರ್ ಅಂತಂದರೆ 9 ಆಗುತ್ತೆ. 16 ಅಂತಂದರೆ 4 ಸ್ಕ್ವಯರ್ ಆಗುತ್ತೆ. ನೀವು ನೋಡ್ತಿದ್ದಂಗೆ ಅನ್ಸ್ಕೋಬೇಕು, ಓಕೆ 16 ಅಂದರೆ 4 ಸ್ಕ್ವಯರ್, 4ರ ಲೈಕ್ ವರ್ಗ 16, 3ರ ವರ್ಗ 9, 2ರ ವರ್ಗ 4. ಅದೇ ಥರ 5 ಸ್ಕ್ವಯರ್ ಅಂದರೆ 25, 6 ಸ್ಕ್ವಯರ್ ಅಂದರೆ 36, 7 ಸ್ಕ್ವಯರ್ ಅಂದರೆ 49. ಓಕೆ, ಏನೋ ಎಲ್ಲ ಸ್ಕ್ವಯರ್ಗೆ ಸಂಬಂಧಪಟ್ಟಂತೆಯೇ ತೊಗೊಂಡಿದ್ದಾರೆ ಅನ್ನುವಂಥದ್ದು ನಿಮ್ಮ ತಲೆಗೆ ಬರಬೇಕಾಗುತ್ತೆ. ಈಗ ಇಲ್ಲೇನು ಮಾಡ್ತಿದ್ದಾರೆ ಅವರು ನೋಡಿ, 2 ತೊಗೊಂಡಿದ್ದಾರೆ, ಇಲ್ಲಿ 3 ತೊಗೊಂಡಿದ್ದಾರೆ, ಇಲ್ಲಿ 4 ತೊಗೊಂಡಿದ್ದಾರೆ, ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. 2 ಇಂಟು ಓಕೆ 3 ಇಂಟು 4 ಎಷ್ಟಾಗುತ್ತೆ? 2 3 6, 6 4 24, ಅದನ್ನು ಬರ್ಕೊಂಡಿದ್ದಾರೆ, ಓಕೆನಾ. ಇಲ್ಲೂ ಅಷ್ಟೇ. ಈಗ ಇಲ್ಲಿ 25ರ ವರ್ಗ ಅಂದರೆ 5, 36ರ ವರ್ಗ ಅಂದರೆ 6, 49ರ ವರ್ಗ ಅಂದರೆ 7, ಇದನ್ನು ಇಂಟು ಮಾಡಿದ್ದಾರೆ, ಕರೆಕ್ಟಾ. ಸೊ 5 ಇಂಟು 6 ಇಂಟು 7 ಎಷ್ಟಾಗುತ್ತೆ? 5 6 30, 37 210 ಬಂದಿದೆ. ಸೊ ನಾವು ಇವಾಗ ಅದೇ ಥರ ಮಾಡೋಣ. 16ರ ವರ್ಗ 4 ಆಗಿರುತ್ತೆ, 36ರ ವರ್ಗ 6 ಆಗಿರುತ್ತೆ, 4ರ ವರ್ಗ 2 ಆಗಿರುತ್ತೆ. 6 4 24, 24 2 48. ನೋಡಿ 6 ಇಂಟು 4 ಇಂಟು 2. ಸೊ ಅಲ್ಲಿಗೆ ಉತ್ತರ ಏನು ಬರುತ್ತೆ? 48 ಬರುತ್ತೆ, 48 ಬರುತ್ತೆ. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ 48 ಬರುತ್ತೆ. ಸೊ ಆಪ್ಷನಲ್ಲಿ 48 ಇದೆಯಾ ನೋಡಿ, ಎಸ್, ಆಪ್ಷನ್ ಎ 48 ಈಸ್ ದ ರೈಟ್ ಆನ್ಸರ್. ಇದೇ ರೀತಿ ಚೆಕ್ ಮಾಡಬೇಕು ನೀವು, ಓಕೆ, ಗೊತ್ತಾಯ್ತಾ. ಸೊ ನೋಡಬೇಕಲ್ಲಿ, ಸೊ ಏನು ಆಗ್ತಾ ಇದೆ, ಸೊ ಯಾವ ನಂಬರ್ಗಳನ್ನು ತೊಗೊಂಡಿದ್ದಾರೆ, ಏನು ಮಾಡಿದ್ದಾರೆ ಅಂತ 1 ಮಿನಿಟ್ ಒಳಗಡೆ ನೀವು ಕ್ಯಾಚ್ ಮಾಡಿಬಿಟ್ರೆ ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು ಸ್ನೇಹಿತರೆ. ಸೊ ನಾನು ಇವತ್ತು ಆಲ್ಮೋಸ್ಟ್ ಒಂದು 30 ಪ್ರಶ್ನೆಗಳ ತನಕ ತೊಗೊಂಡಿದ್ದೀನಿ. ಈ 30 ಪ್ರಶ್ನೆಗಳನ್ನೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈ 30 ಪ್ರಶ್ನೆಗಳಲ್ಲಿ ಒಂದು ಲಾಜಿಕನ್ನೇ ಟ್ರೈ ಮಾಡಿ, ಖಂಡಿತ ಆನ್ಸರ್ ಬರುತ್ತೆ ನಿಮಗೆ, ಓಕೆನಾ, ಫೈನ್. ಓಕೆ, ಎರಡನೇದು ನೋಡ್ತಾ ಹೋಗೋಣ. ಈಗ ಎರಡನೇದು ನೋಡಿ, 2 ಇದೆ, 4 ಇದೆ, 5 ಇದೆ, 3 ಇದೆ, ಅಗೈನ್ 3 ಬಂದುಬಿಟ್ಟಿದೆ, ಓಕೆ. ಇಲ್ಲೂ ಅಷ್ಟೇ 7 8 9 5, ಇಲ್ಲಿ ಕ್ವಶನ್ ಮಾರ್ಕು, ಇಲ್ಲಿ 8 26 15 19.
ಮಧ್ಯದಲ್ಲಿ 49 ಬಂದಿದೆ. ಓಕೆನಾ? ಸೊ ಈಗ ನಾವು ಲಾಜಿಕ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಫೈನ್. ಸೊ ಲಾಜಿಕ್ ಏನು ಅಂತ ಈಗ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಇಂಟು ಮಾಡೋಕ್ಕೆ ಟ್ರೈ ಮಾಡಿ ನೋಡೋಣ. ಎಲ್ಲನೂ ಆ್ಯಡ್ ಮಾಡಿದ್ರೆ ಏನಾದ್ರು ಬರುತ್ತೆ ನೋಡಿ. 4 + 5 9, 9 + 3 12, 12 + 2 14. 14ಕ್ಕೂ 3ಕ್ಕೂ ಸಂಬಂಧ ಇದೆಯಾ? ಏನೂ ಸಂಬಂಧ ಇಲ್ಲ, ಆಗೋದಿಲ್ಲ. ಇಂಟು ಮಾಡ್ತಾ ಬನ್ನಿ ನೋಡೋಣ. 4 × 5 20, 23 60, 62 120. 120ಕ್ಕೂ 3ಕ್ಕೂ ಅಂದರೆ 120 ನಾವು ಇಷ್ಟು ಮಾಡಿದ್ರೆ 120 40ರಿಂದ ಭಾಗ ಮಾಡಿದ್ರೆ 3 ಬರುತ್ತೆ. ಸೊ ಸೇಮ್ ಲಾಜಿಕ್ ಇಲ್ಲಿ ಅಪ್ಲೈ ಮಾಡಿದರೆ ನೋಡಬೇಕಲ್ವಾ. 26 × 15 ಅಂತ ಹೇಳಿದ್ರೆ 260 390 ಆಗುತ್ತೆ. ಸೊ 390 ನೋ, ಆ ಲಾಜಿಕ್ ಆಗೋದಿಲ್ಲ. ಇನ್ಯಾವ ಲಾಜಿಕ್ ಆಗುತ್ತೆ? ಸೊ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಅಡಿಷನ್ ಆಗುತ್ತಾ? 4 + 5 9, 9 + 3 12, 12 + 2 14, 14 3ಕ್ಕೂ ಆಗೋದಿಲ್ಲ. ಓಕೆ ಫೈನ್. ಒಂದು ಕೆಲಸ ಮಾಡೋಣ ನೋಡಿ. ಇದು ಇಲ್ಲಿ 5 ಇದೆ, ಕರೆಕ್ಟಾ? ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಓಕೆ, 5 ಇದೆ, 2 ಇದೆ. ಆ 5 - 2 ಮಾಡ್ತೀನಿ ಈಗ ಫಸ್ಟು. ಓಕೆ, 5 - 2 ಮಾಡ್ತೀನಿ. ಓಕೆ ಓಕೆ ಎಷ್ಟು ಬರುತ್ತೆ? 5 - 2 ಅಂದರೆ 3 ಬರುತ್ತೆ. ಓಕೆ, ಅಗೈನ್ ಇಲ್ಲಿ ನೋಡಿ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಸೊ ದೊಡ್ಡ ಸಂಖ್ಯೆ ಯಾವುದು? 4. 4 ಅಗೈನ್ 3 ಮಾಡ್ತೇನೆ. ಎಷ್ಟು ಬರುತ್ತೆ? 1 ಬರುತ್ತೆ. ಸೊ 3 × 1 ಅಂದರೆ 3 ಬರುತ್ತೆ. ಸೊ ಅದನ್ನೇ ಇಲ್ಲಿ ಬರ್ಕೊಂಡಿದ್ದಾರೆ, ಕರೆಕ್ಟಾ? ಅದೇ ಇಲ್ಲಿ ಬರ್ಕೊಂಡಿದ್ದಾರೆ. ಸೇಮ್ ಈಗ ಇಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ಫಿಗರ್ ಬಿ ಯಲ್ಲಿ ನೋಡ್ತಾ ಬನ್ನಿ. ಫಿಗರ್ ಬಿ ಯಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ? 8. ಅದರ ಆಪೋಸಿಟ್ ಯಾವುದಿದೆ? 5. 8 - 5 ಮಾಡ್ತೀನಿ. ಎಷ್ಟಾಗುತ್ತೆ? 8ರಲ್ಲಿ 5 ಕಳೆದ್ರೆ ನಮಗೆ ಉತ್ತರ 3 ಬರುತ್ತೆ. ಓಕೆ ಫೈನ್. ಇಲ್ಲಿ 7 ಇದೆ, ಇಲ್ಲಿ 9 ಇದೆ. 9 - 7 ಮಾಡ್ತೀನಿ. ಎಷ್ಟು ಬರುತ್ತೆ ಉತ್ತರ? 2 ಬರುತ್ತೆ, ಕರೆಕ್ಟಾ? ಇದು 2 ಇಂಟು ಮಾಡ್ತೀನಿ. 3 × 2 ಅಂದರೆ 6 ಬರ್ತಾ ಇದೆ. ಸೊ ಆಪ್ಷನಲ್ಲಿ 6 ಇದೆಯಾ ನೋಡಿ. 6 ಇಸ್ ದ ರೈಟ್ ಆನ್ಸರ್. ಅದನ್ನು ಚೆಕ್ ಮಾಡಲಿಕ್ಕೆ ಇದನ್ನು ಮಾಡಿಬಿಡೋಣ, ಮೂರನೇದನ್ನು. ಓಕೆ, 26ರಲ್ಲಿ 19 ಕಳೆದ್ರೆ ಎಷ್ಟು? 7 ಇಂಟು 15ರಲ್ಲಿ 8 ಕಳೆದ್ರೆ ಎಷ್ಟು? 7. 7 × 7 ಅಂತ ಹೇಳಿದ್ರೆ 49. ಸೊ ಫೈನ್. ಸೊ 49 ಇಲ್ಲಿ ಹಂಗೆ ಬಂದಿರೋದು. ಸೊ ನಾವು ಮಾಡ್ತಾ ಇರೋದು ಕರೆಕ್ಟ್ ಇದೆ. ಸೊ ದೊಡ್ಡ ಸಂಖ್ಯೆಯಿಂದ ಆಪೋಸಿಟ್ ನೋಡಿ, ಇದೆರಡು ಸಂಖ್ಯೆಗಳನ್ನು ತಗೊಂಡಿದ್ದೀವಿ. 2 ಮತ್ತು 5 ತಗೊಂಡಿದ್ದೀವಿ, ಮೈನಸ್ ಮಾಡ್ಕೊಂಡಿದ್ದೀವಿ. 5 ಯಿಂದ 2 ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು. ಉತ್ತರ ಬಂದಿದೆ 3, ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಮತ್ತು ಆಪೋಸಿಟು 4ರ ಆಪೋಸಿಟು 3 ಇದೆ. 4 ದೊಡ್ಡ ಸಂಖ್ಯೆ, 3 ಚಿಕ್ಕ ಸಂಖ್ಯೆ. 4ರಲ್ಲಿ 3 ಕಳೆದಿದ್ದೀವಿ, 1 ಬಂದಿದೆ. ಇದನ್ನು ಇಲ್ಲಿ ನಾವು ಮೈನಸ್ ಮಾಡಿದಾಗ ಬಂದಿತ್ತಲ್ಲ ಉತ್ತರ, 5ರ ಆಪೋಸಿಟು 2, 5 - 2 3 ಇಂಟು ಮಾಡ್ಕೋತಾ ಇದ್ದೀವಿ. ಸೊ ಇಲ್ಲಿ 3 ಬಂದಿತ್ತು, ಇನ್ನೊಂದು 4 - 3 ಮಾಡಿದಾಗ 1 ಬಂದಿದೆ. ಅದೆರಡನ್ನು ಇಂಟು ಮಾಡಿದಾಗ 3 ಬಂದಿದೆ, ಅದನ್ನು ಮಿಡಲಲ್ಲಿ ಬರೆದಿದ್ದಾರೆ. ಸೇಮ್ ಲಾಜಿಕ್ಕು. 8 - 5 ಅಂದರೆ 3, 9 - 7 ಅಂತಂದರೆ 2, 3 × 2 = 6 ಬರುತ್ತೆ. ಓಕೆ, 3 × 2 = 6 ಬರುತ್ತೆ. ಆನ್ಸರ್ ಈಸ್ 6. ನೋಡಿ, ಇದೊಂದು ಲಾಜಿಕ್ಕು. ಓಕೆ, ಈ ರೀತಿ ಮಾಡಿ ಇದಕ್ಕೆ ಉತ್ತರವನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, 2 3 7 13 27 53 107 ಪ್ರಶ್ನಾರ್ಥಕ ಚಿಹ್ನೆ. ಓಕೆ ಸ್ನೇಹಿತರೆ, ಇದು ಸಿಂಪಲ್ ಆಗಿದೆ ನೋಡಿ. 2 ಇದೆ, ಫಸ್ಟ್ ಏನು ಮಾಡಿ? ಇಂಟು 2 ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಉತ್ತರ? 4 ಆಗುತ್ತೆ. -1 ಮಾಡಿ. ಎಷ್ಟು ಬಂತು? 3 ಬಂತು, ಕರೆಕ್ಟಾ? ನೆಕ್ಸ್ಟು ಈ 3 ಬಂದಿದೆಯಲ್ಲ, ಆ 3 ಇಂಟು 2 ಮಾಡಿ. ಎಗೈನ್ ಎಷ್ಟು ಬರುತ್ತೆ ಉತ್ತರ? 6 ಬರುತ್ತೆ. 6 + 1 ಮಾಡಿ. ಅದಕ್ಕೆ ಎಷ್ಟಾಯಿತು? 7 ಆಯಿತು. ಫೈನ್. ಎಗೈನ್ ಉತ್ತರ ನೆಕ್ಸ್ಟು 7 ಬಂದಿದೆ. ಎಗೈನ್ 7 × 2 ಮಾಡಿ. ಉತ್ತರ ಎಷ್ಟಾಗುತ್ತೆ? 14 ಆಗುತ್ತೆ. 14ರಲ್ಲ ಮೈನಸ್ ಮಾಡಿ. ಇವಾಗ ಫಸ್ಟು -1 ಮಾಡಿದಿರಿ, ಆಮೇಲೆ +1 ಮಾಡಿದಿರಿ. ಎಗೈನ್ ಈಗ -1 ಮಾಡ್ತಾ ಇದ್ದೀರಾ. 13 ಬರ್ತಾ ಇದೆ. ಎಗೈನ್ 13 × 2 26 ಆಗುತ್ತೆ. +1 ಎಷ್ಟಾಗುತ್ತೆ? 27. ಫೈನ್. ಎಗೈನ್ 27 × 2 ಮಾಡ್ತೀರಾ. ಸೊ ಎಷ್ಟು ಬರುತ್ತೆ? 54 ಬರುತ್ತೆ. 54ರಲ್ಲ -1 ಮಾಡ್ತೀವಿ. ಸೊ ನಮ್ಗೆ ಎಷ್ಟು ಬರುತ್ತೆ? 53 ಬರುತ್ತೆ. ಫೈನ್. ಎಗೈನ್ 53 × 2, ಓಕೆ, ವಿಚ್ ಈಸ್ ಈಕ್ವಲ್ ಟು 106 +
1 ಮಾಡ್ತೀನಿ, ಅಲ್ಲಿಗೆ ಉತ್ತರ ನಮಗೆ 107 ಬರುತ್ತೆ. ಅದನ್ನು ಇಲ್ಲಿ ಬರೆದಿದ್ದಾರೆ. ಎಗೇನ್ ನಾವೇನು ಮಾಡಬೇಕೀಗ, 107 ಇಂಟು 2 ಮಾಡ್ತೀನಿ. ಸೊ ಅಲ್ಲಿಗೆ ನನಗೆ 214 ಬರುತ್ತೆ. 214ರಲ್ಲಿ -1 ಮಾಡಿದ್ರೆ ಉತ್ತರ ಎಷ್ಟು ಬರಬೇಕು ನನಗೆ, 213 ಬರಬೇಕು. ಸೊ ಹಂಗಾದರೆ ಲಾಸ್ಟಲ್ಲಿ ಇಲ್ಲಿ ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ 213 ಬರಬೇಕು. ಓಕೆ ಫೈನ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೀವು ಇಷ್ಟೆಲ್ಲ ಸ್ಟೆಪ್ ಮಾಡೋ ಹಾಗೆ ಇಲ್ಲ, ಲಾಜಿಕ್ ಸಿಕ್ಕಿದ ಮೇಲೆ ನೋಡ್ಕೊಂಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇಂಟು 2 ಮಾಡಿ -1 ಮಾಡಿದರು, ಇಲ್ಲಿ +1 ಮಾಡ್ತಿದ್ದಾರೆ, ಇಲ್ಲಿ -1 +1 -1 +1 -1, ಅಲ್ಲಿಗೆ 107 ಇಂಟು 2, ಸೊ 214 ಆಗುತ್ತೆ. -1 ಮಾಡ್ತೀನಿ, ವಿಚ್ ಈಸ್ ಈಕ್ವಲ್ ಟು 213. ಸೊ ಅದನ್ನೇ ಅಲ್ಲಿ ಬರೆದಿರುವಂಥದ್ದು. ಓಕೆ, ಈ ಥರ ಲಾಜಿಕ್ಕನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಏನು ಮಾಡಿದ್ದಾರೆ, ಮಲ್ಟಿಪ್ಲಿಕೇಶನ್ ಮಾಡಿದಾರಾ, ಡಿವಿಷನ್ ಮಾಡಿದಾರಾ, ಅಡಿಷನ್ ಮಾಡಿದಾರಾ, ಸಬ್ಟ್ರಾಕ್ಷನ್ ಮಾಡಿದಾರಾ, ಆಪೋಸಿಟ್ದು ಅಡಿಷನ್ ಮಾಡಿದಾರಾ, ಆಪೋಸಿಟ್ದು ಸಬ್ಟ್ರಾಕ್ಷನ್ ಮಾಡಿದಾರಾ, ಈ ರೀತಿ ಥಿಂಕ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ ಈ ಥರ ಲೆಕ್ಕಗಳನ್ನು. ಓಕೆ ಫೈನ್. ಓಕೆ, ನಾಲ್ಕನೇ ಪ್ರಶ್ನೆ ಸ್ನೇಹಿತರೆ. ಓಕೆ ಫೈನ್. ನೋಡಿ ಏನು ಮಾಡ್ಬೋದು ಈ ಒಂದು ಪ್ರಶ್ನೆಗೆ, ಏನು ಮಾಡಿದ್ದಾರೆ ಈ ಒಂದು ಪ್ರಶ್ನೆಗೆ ನೋಡಿ, ಯೋಚನೆ ಮಾಡಿ ಏನು ಬರುತ್ತೆ ಉತ್ತರ, ಹೇಗೆ ಫೈಂಡ್ ಔಟ್ ಮಾಡೋದು ಇದಕ್ಕೆ. ಸೊ ಏನು ಬರ್ಬೋದು ಯೋಚನೆ ಮಾಡಿದ್ದೀರಾ, ಏನಾದರೂ ಗೊತ್ತಾಗ್ತಿದೆಯಾ ನಿಮಗೆ? ಓಕೆ ನೋಡಿ, ಯೋಚನೆ ಮಾಡಿ. ಸೊ ನೋಡಿ, ಫಸ್ಟು ಏನು ಮಾಡೋಣ ನೋಡಿ, 9 ಇದೆ ಕರೆಕ್ಟಾ, ಇಲ್ಲಿ 7 ಇದೆ, ಇಲ್ಲಿ 2 ಇದೆ, ಇಲ್ಲಿ 8 ಇದೆ ಕರೆಕ್ಟಾ. ಸೊ ಸ್ನೇಹಿತರೆ ನೋಡಿ 9, ಓಕೆನಾ, ಫಸ್ಟು ಈ ರೋ ತಗೋತಾ ಇದ್ದೀನಿ ನಾನು, ಈ ರೋ ಅನ್ನು, ಸೊ ಸಾರಿ, ಓಕೆ ಆ ಕಾಲಮನ್ನು ತಗೋತಾ ಇದ್ದೀನಿ ನೋಡಿ. 9 ಓಕೆ +7 ಎಷ್ಟಾಗುತ್ತೆ, 16 ಆಗುತ್ತೆ ಕರೆಕ್ಟಾ, 16 ಆಗುತ್ತೆ. ಆ 16ನ್ನು ಓಕೆ, ಆ 16ನ್ನು 9 + 7 16 ಆಯಿತು. ಈ 16ನ್ನು ಈ 8ರಿಂದ ಭಾಗಿಸ್ತೀನಿ, ಡಿವೈಡೆಡ್ ಬೈ 8 ಮಾಡ್ತೀನಿ. ಅಲ್ಲಿಗೆ ಉತ್ತರ ಎಷ್ಟು ಬರುತ್ತೆ, 8 1 8 2, ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ ಫೈನ್. ಅದೇ ಥರ ಬನ್ನಿ, ಇಲ್ಲಿ ಫಸ್ಟ್ ಒನ್ನು ಇದು ಈ ಕಾಲಮನ್ನು ತಗೋತಾ ಇದ್ದೀನಿ ಈಗ. ಓಕೆ, ಸೊ 13 + 14 ಎಷ್ಟಾಗುತ್ತೆ, 27 ಆಗುತ್ತೆ ಕರೆಕ್ಟಾ. ಈ 27ನ್ನು ನಾನೇನು ಮಾಡ್ತಾಯಿದ್ದೀನಿ, ಈ ಸಂಖ್ಯೆಯಿಂದ 9ರಿಂದ ಸೊ ಭಾಗಿಸ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, 9 1 9 3. ಸೊ ಈ 3 ಬಂದಂಥ 3ನ್ನು ಸೊ ಇಲ್ಲಿ ಬರಿತಾ ಇದ್ದೀನಿ. ಓಕೆ ಫೈನ್. ಹಾಗಿದ್ರೆ ಇಲ್ಲಿ ಏನು ಬರುತ್ತೆ ಅಂತ, ಸೊ ಏನು ಮಾಡಬೇಕು ನಾವು, 15 + 30 ಎಷ್ಟಾಗುತ್ತೆ, 45 ಆಗುತ್ತೆ ಕರೆಕ್ಟಾ, 45 ಆಗುತ್ತೆ. ಫೈನ್, 45 ಆಗುತ್ತೆ. 45ನ್ನು ಸೊ 5ರಿಂದ ನಾವೇನು ಮಾಡ್ತಾ ಇದ್ದೀವಿ ಈಗ, ಭಾಗಿಸ್ತಾ ಇದ್ದೀವಿ, ಈ 5ರಿಂದ ಭಾಗಿಸ್ತಾ ಇದ್ದೀವಿ. ಏನು ಬರುತ್ತೆ ಆಗ ಉತ್ತರ, ಸೊ 5 1 5 9 ಕರೆಕ್ಟಾ. ಸೊ ಅಲ್ಲಿಗೆ ಉತ್ತರ ಏನು ಬರಬೇಕು, 9 ಬರಬೇಕು. ಆಪ್ಷನಲ್ಲಿ 9 ಇದೆಯಾ ನೋಡಿ, ಆಪ್ಷನ್ ಸಿ 9 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್, ಅರ್ಥ ಆಯ್ತಲ್ವಾ. ಸೊ ಆ ರೀತಿ ಮಾಡಿದ್ದಾರೆ ಅಷ್ಟೇ. ಸೊ ಫಸ್ಟು 2ನ್ನು ಈ ಸಂಖ್ಯೆಗಳನ್ನು ನೋಡಿ, ಒಂದು ನಿಮಿಷ ನಿಮಗೆ ಓಕೆ ಫೈನ್. ನೋಡಿ ಫಸ್ಟು ಇದೆರಡನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ, 9 + 7 16 ಬಂತು. 16ನ್ನು 8ರಿಂದ ಭಾಗ ಮಾಡ್ತಿದ್ದಾರೆ, ಆವಾಗ ಉತ್ತರ ಇದು ಬರುತ್ತೆ 2. ಇಲ್ಲೂ ಅಷ್ಟೇ, 15 + 30 45, 45ನ್ನು 5 ಭಾಗ ಮಾಡಿದ್ರೆ 9 ಬರುತ್ತೆ. ಇಲ್ಲೂ ಅಷ್ಟೇ, 13 + 14 27, 27ನ್ನು 9ರಿಂದ ಭಾಗ ಮಾಡ್ತಾರೆ 3 ಬರುತ್ತೆ. ಫೈನ್, ಇದೇ ರೀತಿ ಮಾಡಬೇಕು ಸ್ನೇಹಿತರೆ ನಾವು. ಓಕೆ, ಸಿಂಪಲ್ ಆಗಿದೆ. ಓಕೆ, ವೆರಿ ಸಿಂಪಲ್.
5ನೇ ಪ್ರಶ್ನೆ. ಏನು ಮಾಡಿದ್ದಾರೆ ನೋಡಿ, ಯೋಚನೆ ಮಾಡಿ. ಸಿಂಪಲ್ ಆಗಿದೆ, ಇದು ಅಷ್ಟೇ ಈಸಿ ಇದೆ, ವೆರಿ ಸಿಂಪಲ್. ನೋಡಿ 7 ಇದೆ, ಓಕೆ, 21 ಇದೆ, ಎರಡನ್ನು ಕೂಡ್ಕೊಳ್ಳಿ. ಎಷ್ಟು ಬರುತ್ತೆ? 7 + 21 28 ಬರುತ್ತೆ, ಕರೆಕ್ಟಾ? ಇಂಟು 2 ಮಾಡಿ 56 ಬಂದಿದೆ. ಆ 56ಅನ್ನು ಇಲ್ಲಿ ಬರ್ಕೊಂಡಿದ್ದಾರೆ. ಫೈನ್. ಅದೇ ಥರ ಇಲ್ಲಿಗೆ ಬನ್ನಿ. ಇಲ್ಲಿ ಏನಾಗುತ್ತೆ? 6 + 15, ಸೊ ವಿಚ್ ಈಸ್ ಈಕ್ವಲ್ ಟು 21 ಇಂಟು 2 ವಿಚ್ ಈಸ್ ಈಕ್ವಲ್ ಟು 42. ಇಲ್ಲಿ ಬನ್ನಿ, ಇಲ್ಲಿ 9 + 7 ವಿಚ್ ಈಸ್ ಈಕ್ವಲ್ ಟು 16 ಇಂಟು 2 ಮಾಡಿ ವಿಚ್ ಈಸ್ ಈಕ್ವಲ್ ಟು 32. The same logic you have to apply here. 5 + 9 which is equal to 14 into 2 which is equal to 28. So option B is the right answer. Option B is the right answer. Okay, fine. 28 is the right answer. Simple ಆಗಿದೆ. Okay, fine. ನೆಕ್ಸ್ಟು 6ನೇ ಪ್ರಶ್ನೆಗೆ ಹೋಗೋಣ. ಓಕೆ, 6ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಏನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಸೊ 6ನೇ ಪ್ರಶ್ನೆ ನೋಡಿ, ಇಲ್ಲಿ 5 ಇದೆ, 4 ಇದೆ, 3 ಇದೆ, ಇಲ್ಲೂ 3 ಇದೆ, ಇಲ್ಲಿ ಮಿಡಲಲ್ಲಿ 63 ಬಂದಿದೆ. ಏನು ಮಾಡಿರ್ಬೋದು ಅವರು? ಓಕೆ, ಇಲ್ಲಿ ನೋಡಿ 5 × 4 ಮಾಡಿ ಎಷ್ಟಾಗುತ್ತೆ? 20 ಆಗುತ್ತೆ. 20 × 3 ಮಾಡಿ ಎಷ್ಟಾಗುತ್ತೆ? 60 ಆಗುತ್ತೆ, ಕರೆಕ್ಟಾ? 60 ಪ್ಲಸ್ 3 ಮಾಡಿ 63 ಬಂದಿದೆ, ಕರೆಕ್ಟಾ? ಅರ್ಥ ಆಗ್ತಿದೆಯಾ? ಇಲ್ಲೂ ಅಷ್ಟೇ ನೋಡಿ. ಎರಡನೇದರಲ್ಲಿ ಫಸ್ಟ್ ಒನ್ನಲ್ಲಿ ಏನು ಮಾಡಿದ್ದಾರೆ? ಫಸ್ಟ್ ಫಿಗರಲ್ಲಿ ಹೇಳ್ತಾ ಇದ್ದೀನಿ. 5 × 4 × 3, ಓಕೆ, 3, 5 × 4 × 3, ಓಕೆನಾ? ಸೊ ಎಷ್ಟಾಗುತ್ತೆ? 5 × 4 = 20, 23 60 ಪ್ಲಸ್ 3 ಮಾಡಿದ್ದಾರೆ. ಈ 3ಅನ್ನು ಆ್ಯಡ್ ಮಾಡಿದ್ದಾರೆ, ವಿಚ್ ಈಸ್ ಈಕ್ವಲ್ ಟು 63. ಓಕೆ, ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ನಲ್ಲಿ 3 × 5 × 4 ಎಷ್ಟಾಗುತ್ತೆ? 3 × 5 15, 15 4 again 60 ಆಗುತ್ತೆ, ಕರೆಕ್ಟಾ? 60 + 6 ಅಂತ ಹೇಳಿದ್ರೆ 66 ಆಗುತ್ತೆ. ಸೊ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಓಕೆ, ಸೇಮ್ ಲಾಜಿಕ್ ಇಲ್ಲಿ ಅಪ್ಲೈ ಮಾಡಿ ಮೂರನೇದಕ್ಕೆ. ಓಕೆ, ಸೊ 5 × 3 × 7 ಅಂದರೆ ಎಷ್ಟಾಗುತ್ತೆ? 5 3 15, 15 7 105 ಆಗುತ್ತೆ, ಕರೆಕ್ಟಾ? 105 ಆಗುತ್ತೆ. ಸೊ 105 ಪ್ಲಸ್ 6 ಎಷ್ಟಾಗುತ್ತೆ? 105 + 6 ಅಂತ ಹೇಳಿದ್ರೆ 111 ಆಗುತ್ತೆ. ಉತ್ತರದಲ್ಲಿ 111 ಇದೆಯಾ ನೋಡಿ? ಎಸ್, ಆಪ್ಷನ್ ಡಿ 111 ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್, ವೆರಿ ಸಿಂಪಲ್. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 7 ಬರೋಣ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ 1089 ಇದೆ, ಇಲ್ಲಿ 289 ಇದೆ, ಇಲ್ಲಿ 169 ಇದೆ. ನಮ್ಗೆ ನೀವು ನೋಡಿ, ಮತ್ತು ಇಲ್ಲಿ 7293 ಇದೆ. ಓಕೆ, ಇಲ್ಲೆಲ್ಲ ನಿಮ್ಗೆ ಗೊತ್ತಾಗಬೇಕು. 289 ಅಂತ ಹೇಳಿದ್ರೆ ಏನು? 289 ಅಂತ ಹೇಳಿದ್ರೆ 17ರ ವರ್ಗ. 169 ಅಂತ ಹೇಳಿದ್ರೆ 13ರ ವರ್ಗ. ಹಾಗಿದ್ಮೇಲೆ 1089 ಒಂದರ ವರ್ಗ ಆಗೇ ಆಗಿರುತ್ತೆ. 1089ರ ವರ್ಗ ಎಷ್ಟು? 33, ಕರೆಕ್ಟಾ? ಇದು 33 ಆಗಿರುತ್ತೆ. 289 ಅಂತ ಹೇಳಿದ್ರೆ 17ರ ವರ್ಗ ಆಗಿರುತ್ತೆ. ಓಕೆ, 169 ಅಂದರೆ 13ರ ವರ್ಗ. ಓಕೆ, ಸೊ ಇದಿಷ್ಟನ್ನು ಇಂಟು ಮಾಡಿ ನೋಡೋಣ. 33 × 17 × 13, ಸೊ ಎಷ್ಟಾಗುತ್ತೆ? 7293 ಆಗುತ್ತೆ. ಸೊ ಅದನ್ನೇ ಇಲ್ಲಿ ಬರೆದಿರುವಂಥದ್ದು ಅವರು. ಸೊ ಇಲ್ಲೂ ಅದೇ ಥರ ನೋಡಿ. 81ಕ್ಕೆ ವರ್ಗ ಎಷ್ಟು? 81ರ ವರ್ಗ 9,
529ರ ವರ್ಗ ನಿಮ್ಗೆ ಗೊತ್ತಿರಲಿ 23. ಓಕೆ, 361ರ ವರ್ಗ ಅಂತ ಹೇಳಿದ್ರೆ 19. ಸೊ ಅಲ್ಲಿಗೆ ಎಷ್ಟಾಗುತ್ತೆ? 9 ಇಂಟು 23 ಇಂಟು 19. ಸೊ ಎಷ್ಟಾಗುತ್ತೆ ಉತ್ತರ? 3933 ಆಗುತ್ತೆ. ಓಕೆ ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಥರ ದೊಡ್ಡ ಸಂಖ್ಯೆಗಳು ಬಂದಾಗ ನೀವು ಸ್ಕ್ವಯರ್ ರೂಟನ್ನೇ ಯೋಚನೆ ಮಾಡಬೇಕು. ಕ್ಯೂಬು, ಸ್ಕ್ವಯರು ಅಥವಾ ಸ್ಕ್ವಯರ್ ರೂಟು, ಇವು ಮೂರಲ್ಲಿ ಒಂದಿರುತ್ತೆ. ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ಅಡಿಷನ್ ಮಾಡಿರ್ತಾರೆ, ಇಲ್ಲ ಸಬ್ಟ್ರಾಕ್ಷನ್ ಮಾಡಿರ್ತಾರೆ, ಇಲ್ಲ ಡಿವಿಷನ್ ಮಾಡಿರ್ತಾರೆ. ಓಕೆ, ಅಡಿಷನ್ನು, ಸಬ್ಟ್ರಾಕ್ಷನು, ಡಿವಿಷನ್ನು, ಮಲ್ಟಿಪ್ಲಿಕೇಶನ್. ಯೂಶಲಿ ಡಿವಿಷನ್ ಕಮ್ಮಿ, ಮಲ್ಟಿಪ್ಲಿಕೇಶನ್ ಮಾಡಿರ್ತಾರೆ, ಇಲ್ಲ ಅಡಿಷನ್ ಮಾಡಿರ್ತಾರೆ, ಇಲ್ಲ ಸಬ್ಟ್ರಾಕ್ಷನ್ ಮಾಡಿರ್ತಾರೆ. ಸೊ ಜಸ್ಟ್ ಆ ರೀತಿ ಲಾಜಿಕನ್ನು ಅಪ್ಲೈ ಮಾಡಬೇಕು ದೊಡ್ಡ ಸಂಖ್ಯೆಗಳು ಬಂದಾಗ. ಓಕೆ ಫೈನ್. 8ನೇ ಪ್ರಶ್ನೆಗೆ ಹೋಗೋಣ. ಸೊ 8ನೇ ಪ್ರಶ್ನೆ ನೋಡಿ, ಎಗೇನ್ ದೊಡ್ಡ ಸಂಖ್ಯೆ ಬಂದಿದೆ. ಇಲ್ಲಿ ನೋಡಿ, 49ರ ವರ್ಗ 7, 25ರ ವರ್ಗ 5, 9ರ ವರ್ಗ 3. ಏನು ಮಾಡಿದ್ದಾರೆ? ಸೊ ಏನು ಮಾಡಿದ್ದಾರೆ ನೋಡಿ. ಸೊ ಎಗೇನ್, ಸೊ 8ನೇ ಪ್ರಶ್ನೆಗೆ ಏನು ಮಾಡಿದ್ದಾರೆ? ಸೊ ಇಲ್ಲಿ 7 ಬಂತು, ಇಲ್ಲ 5 ಬಂತು, ಇಲ್ಲಿ 3 ಬಂತು. ಅದರ ಸ್ಕ್ವಯರ್ ಮಾಡಿದರೆ ಎಷ್ಟು ಬರುತ್ತಾ? ಬರಲ್ಲ. ಕ್ಯೂಬ್ ಮಾಡಿದ್ದಾರೆ ನೋಡಿ. ನೋಡಿ ಏನು ಮಾಡಿದ್ದಾರೆ? ಫಸ್ಟ್ ಒನ್ನು 7 + 5 + ಓಕೆ 3 ಎಷ್ಟಾಗುತ್ತೆ? ಅಲ್ಲಿಗೆ 15 ಆಗುತ್ತೆ. ಓಕೆ 15 ವಿಚ್ ಈಸ್ ಈಕ್ವಲ್ ಟು 15. ಸೊ ಆ 15 ಕ್ಯೂಬನ್ನು ಮಾಡಿದ್ದಾರೆ. ಸೊ 15 ಕ್ಯೂಬ್ ಈಸ್ ಈಕ್ವಲ್ ಟು 3375. 3375. ಇಲ್ಲೂ ಅಷ್ಟೇ 2, 4ರ ವರ್ಗ 2. ಓಕೆ, 4ರ ವರ್ಗ 2 ಆಗಿರುತ್ತೆ. ಸೊ 4ರ ವರ್ಗ 2, 36ರ ವರ್ಗ 6. ಓಕೆ, 100ರ ವರ್ಗ 10. ಸೊ 2 + 6 + 10 ಎಷ್ಟಾಗುತ್ತೆ? 18 ಆಗುತ್ತೆ. ಸೊ 18 ಕ್ಯೂಬ್ ಅಂತಂದರೆ ಎಷ್ಟು ಬರುತ್ತೆ ಉತ್ತರ? 18 ಕ್ಯೂಬ್ ಅಂತ ಆದರೆ ಎಷ್ಟು ಬರುತ್ತೆ? 18 × 18 × 18 5832 ಬರುತ್ತೆ ಸ್ನೇಹಿತರೆ. ಓಕೆ, 5832 ನೋಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದೇ ರೀತಿ ನೀವು ಮಾಡಬೇಕು. ಓಕೆ, ಗೊತ್ತಾಗ್ತಿದೆಯಲ್ವಾ? ಸೊ ನೀವು ಜಸ್ಟ್ ಸ್ವಲ್ಪ ಯೋಚನೆ ಮಾಡಬೇಕು. ಅದಕ್ಕೇ ಸ್ಕ್ವಯರ್ಸು, ಕ್ಯೂಬ್ಸು ಚೆನ್ನಾಗಿ ಕಲ್ತ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಮ್ಯಾಥಮೆಟಿಕ್ಸ್ ಒಂದಕ್ಕೆ ಯೂಸ್ ಆಗಲ್ಲ, ಈವನ್ ರೀಸನಿಂಗು ಕೂಡ ಯೂಸ್ ಆಗುತ್ತೆ. ನೋಡಿ ಇಲ್ಲೂ ಅಷ್ಟೇ 841, 784, 729 ಅಂತಿದೆ. ಓಕೆ, ಸೊ ನಮ್ಗೆ ಗೊತ್ತಿದೆ 841 ಅಂದರೆ ಅದು 29ರ ವರ್ಗ. ಓಕೆ, ಸೊ 784 ಅಂತ ಹೇಳಿದ್ರೆ ಅದು 28ರ ವರ್ಗ. 729 ಅಂತ ಹೇಳಿದ್ರೆ ಅದು 27ರ ವರ್ಗ. ಓಕೆ, ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಜಸ್ಟ್ ಎಲ್ಲವನ್ನು ಹ್ಯಾಡ್ ಮಾಡಿದ್ದಾರೆ ನೋಡಿ. ಸೊ 29 + 28 + 27 ಎಷ್ಟಾಗುತ್ತೆ? 20 60 ಆಯಿತು. 69 + 77, 77 + 7 ಅಂತ ಹೇಳಿದ್ರೆ 84 ಆಯಿತು. ಕರೆಕ್ಟಾ? ಅದನ್ನು ಇಲ್ಲಿ ಬರೆದಿದ್ದಾರೆ. ಫೈನ್. ಇಲ್ಲೂ ಅಷ್ಟೇ. ಈಗ 225 ಅಂತ ಹೇಳಿದ್ರೆ 15. ಕರೆಕ್ಟಾ? 225ರ ವರ್ಗ 15, 196ರ ವರ್ಗ 14 ನಮಗೆ ಗೊತ್ತಿದೆ. ಓಕೆ, 169ರ ವರ್ಗ 13. ಎಲ್ಲವನ್ನು ಆ್ಯಡ್ ಮಾಡಿ. 15 + 14 + 13. ಸೊ ಎಷ್ಟಾಗುತ್ತೆ? 20, 30 ಆಯಿತು. 39, 42. ಸೊ ಆಪ್ಷನಲ್ಲಿ 42 ಇದೆಯಾ? ಆಪ್ಷನಲ್ಲಿ 42 ಇದೆಯಾ ನೋಡಿ. ಆಪ್ಷನ್ ಸಿ 42 ಇಸ್ ದ ರೈಟ್ ಆನ್ಸರ್. ನೀವು ಇದೇ ರೀತಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸಿಂಪಲ್ ಆಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ. 10ನೇ ಪ್ರಶ್ನೆ, ಒಂಬತ್ತು 7. ಸೊ 9 × 7 × 4 ಮಾಡಿದ್ರೆ ಎಷ್ಟು ಬರುತ್ತೆ? 7 9 63. 63 × 4 ಎಸ್ ಇಂಟು ಮಾಡಿದ್ದಾರೆ ಅಷ್ಟೇ ಸ್ನೇಹಿತರೆ. 7 9 63. 63 × 4 ಅಂತ ಹೇಳಿದ್ರೆ 252. ಕರೆಕ್ಟಾ? ಅದೇ ಥರ 5 6 30. ಸೊ 38 240. ಸೊ 6 7 ಎಷ್ಟಾಗುತ್ತೆ? 42 ಆಗುತ್ತೆ. ಇಲ್ಲಿ ಎಷ್ಟು ಹಾಕಿದ್ರೆ 210 ಆಗುತ್ತೆ ಅಂತ. ಓಕೆ ಫೈನ್. ಸೊ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಷ್ಟು ಹಾಕಿದ್ರೆ 210 ಬರುತ್ತೆ ಅಂತ. ಭಾಳ ಸಿಂಪಲ್ ನೋಡಿ. 6 × 7 ಇದನ್ನು ಎಕ್ಸ್ ಅಂತ ಅಂದ್ಕೊಳ್ಳಿ ಕ್ವಶನ್ ಮಾರ್ಕ್ ಜಾಗದಲ್ಲಿ, ವಿಚ್ ಈಸ್ ಈಕ್ವಲ್ ಟು 210 ಮಾಡಿ. ಓಕೆ, ಅಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 210
210 ಡಿವೈಡೆಡ್ ಬೈ 6 ಇಂಟು 7 ಆಗುತ್ತೆ. ಕರೆಕ್ಟಾ? 7 1 7 3 ಸೊ 30/6 ಅಂತ ಹೇಳಿದ್ರೆ 5 ಆಗುತ್ತೆ. ಸೊ ಉತ್ತರ 5 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ 5 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ವಾ? 30 ಭಾಗ ಮಾಡಿದ್ರೆ 5 ಬರುತ್ತೆ. ಸೊ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂತ. ಕ್ವಶನ್ ನಂಬರ್ 11 ಏನು ಮಾಡಿದ್ದಾರೆ ನೋಡಿ. ಕ್ವಶನ್ ನಂಬರ್ 11 ಏನು ಮಾಡಿದ್ದಾರೆ? ಐದು ಪ್ಲಸ್ 7 ಎಷ್ಟಾಗುತ್ತೆ? 5 + 7 ಅಂತ ಹೇಳಿದ್ರೆ 12. 12 + 9 ಅಂತ ಹೇಳಿದ್ರೆ 21. 21 ಇರೋದು 42 ಆಗಿದೆ. ಅಂದರೆ ಇಷ್ಟೇ ಸ್ನೇಹಿತರೆ. ಇಲ್ಲಿ ನೋಡಿ 5 + 7 + 9 ಅಂತ ಹೇಳಿದ್ರೆ 21 ಆಗುತ್ತೆ. ಇಂಟು 2 ಮಾಡ್ಕೊಂಡಿದ್ದಾರೆ, ಅದನ್ನು ಕೊನೆಯಲ್ಲಿ ಬರೆದಿದ್ದಾರೆ. ಸೊ ಸೇಮ್ ಲಾಜಿಕನ್ನು ಅಪ್ಲೈ ಮಾಡಿ. 17 + 8 + 15. ಓಕೆ, ಎಷ್ಟಾಗುತ್ತೆ ಅಲ್ಲಿಗೆ? 17 + 8 ಅಂತ ಹೇಳಿದ್ರೆ 25. 25 + 15 ಅಂದರೆ 40 ಆಗುತ್ತೆ. 40 ಇಂಟು 2 ಮಾಡಿದ್ದಾರೆ. ಸೊ ನಮಗೆ 80 ಬಂದಿದೆ. 80 ಬಂದಿದೆ. ಸೊ ಇಲ್ಲಿ ಏನು ಬರುತ್ತೆ? ಕ್ವಶನ್ ಮಾರ್ಕಲ್ಲಿ ಫೈಂಡ್ ಔಟ್ ಮಾಡಬೇಕೀಗ. 23 + 2 + 5 ಎಷ್ಟಾಗುತ್ತೆ ನೋಡಿ. 23 + 2 + 5 ಅಂತ ಹೇಳಿದ್ರೆ 30 ಆಗುತ್ತೆ. ಕರೆಕ್ಟಾ? 30 ಆಗುತ್ತೆ. 30 ಇಂಟು 2 ಅಂತ ಹೇಳಿದ್ರೆ ಉತ್ತರ 60 ಬರಬೇಕು ನೋಡಿ. ಆಪ್ಷನ್ ಬಿ 60 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಷ್ಟು ಬರುತ್ತೆ? ಉತ್ತರ 60 ಬರುತ್ತೆ. 60 ಬರುತ್ತೆ. ಓಕೆ, ಸಿಂಪಲ್. ಸೊ ಜಸ್ಟ್ ನೀವು ಥಿಂಕ್ ಮಾಡಬೇಕಾಗುತ್ತೆ ಅಷ್ಟೇ. ಮಲ್ಟಿಪ್ಲಿಕೇಶನ್ ಇರುತ್ತೆ, ಅಡಿಷನ್ ಇರುತ್ತೆ. ಅಡಿಷನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿರ್ಬೋದು, ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಕೊನೆ ಟರ್ಮ್ ಒಂದನ್ನು ಅಡಿಷನ್ ಮಾಡಿರ್ಬೋದು. ಸೊ ಲಾಜಿಕ್ ಇನ್ನೇನಿಲ್ಲ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವಯರ್, ಸ್ಕ್ವಯರ್ ರೂಟ್, ಕ್ಯೂಬ್ ರೂಟ್, ಇಷ್ಟು ಬಿಟ್ಟರೆ ಇನ್ನೇನು ಯೂಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಲಾಜಿಕ್ಕಲ್ಲಿ. ಸೊ ನೀವು ಇಮಿಡಿಯೇಟಾಗಿ ಐಡೆಂಟಿಫೈ ಮಾಡ್ಕೋಬೇಕು ಅದನ್ನು. ಓಕೆ, ಫಸ್ಟ್ 2 ಸ್ಟೆಪ್ಗೆ ಏನು ಮಾಡಿದ್ದಾರೆ, ಕೊನೆದಕ್ಕೆ ಏನು ಮಾಡಿದ್ದಾರೆ. ಸೊ ಆ ರೀತಿ ಥಿಂಕ್ ಮಾಡಿದ್ರೆ ಬಂದ್ಬಿಡುತ್ತೆ ಆನ್ಸರು. ಓಕೆನಾ? ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಓಕೆ, ಅಗೈನ್ ಇದನ್ನು ನೋಡ್ತಾ ಬರೋಣ. ಈಗ 8 ಇದ್ದಿದ್ದು 16, 16 ಇದ್ದಿದ್ದು 25, 25 ಇದ್ದಿದ್ದು 49, 49 ಇದ್ದಿದ್ದು 76. ಸೊ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಇಲ್ಲಿಂದ ನೋಡ್ತಾ ಹೋಗೋದಾದರೆ 5 ಇತ್ತು, 5 ಇರೋದು 8 ಆಗಿದೆ. ನನಗೇನು ಅನಿಸ್ತಿದೆ ಅಂದರೆ 5 ಇಂಟು 2 ಮಾಡಿದ್ರು. ಫಸ್ಟು ಎಷ್ಟು ಬಂತು? 10 ಬಂತು. 10ರಲ್ಲಿ -8 ಮಾಡಿಬಿಟ್ರು. ಸಾರಿ 10ರಲ್ಲಿ -2 ಮಾಡಿಬಿಟ್ರು. ಸಾರಿ, 10ರಲ್ಲಿ -2 ಮಾಡಿದ್ರು. ಉತ್ತರ 8 ಬಂತು. ಸೊ ನೆಕ್ಸ್ಟು 8ಅನ್ನು ನಾನೇನು ಮಾಡ್ತೀನಿ? 8 ಬಂತಲ್ವಾ? ಅಗೇನ್ ಹಂಗಾಗುತ್ತಾ ಅಥವಾ ಬೇರೆ ಥರ ಲಾಜಿಕ್ ಏನಾದ್ರು ಇದೆಯಾ? ರಾಂಗ್ ಆಗುತ್ತೆ. ಒಂದು ನಿಮಿಷ. ನೋಡಿ, 5 ಇದೆ, ಇಲ್ಲಿ 16 ಇದೆ. ಕರೆಕ್ಟಾ? 5 ಇದೆ, ಇಲ್ಲಿ 16 ಇದೆ. ನೋಡಿ, ಇದನ್ನು ಹಿಂಗೆ ಮಾಡಿರ್ಬೋದಾ? 5 ಇಂಟು 3 which is equal to 15 plus 1 which is equal to 16. ಅಂದರೆ ಇದಕ್ಕೆ ಇದು. ಓಕೆ, 5 ಇಂಟು 3 is equal to 15 plus 1 16. ಅದೇ ಥರ 8 ನೋಡಿ, 8 ಇಂಟು 3 which is equal to 24 plus 1 which is equal to 25. ಓಕೆ ಫೈನ್. ಅಗೇನ್ 16 ನೋಡಿ, 16 ಇಂಟು ಇದು 16 ಇದಕ್ಕೆ 16 ಇಂಟು 3 ಸೊ ಅಲ್ಲಿಗೆ ಎಷ್ಟಾಗುತ್ತೆ? 48 ಆಗುತ್ತೆ. 48 ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 49. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ವಾ? ಒಂದು ನಿಮಿಷ. ಓಕೆ, ಸೊ ಅದೇ ಥರ ನೋಡೋದಾದರೆ ಓಕೆ ಫೈನ್. ಈಗ ನೋಡಿ 25 ಅಂದರೆ ಆಲ್ಟರ್ನೇಟ್ ಟರ್ಮ್. 5 ಅದ್ರ ಪಕ್ಕದ್ದಿದೆಯಾ, ಅದ್ರ ಪಕ್ಕದ ಬಿಡಿ, 5 ಪಕ್ಕದ್ದು, ಅದ್ರ ನೆಕ್ಸ್ಟ್ ಒನ್ ಆಲ್ಟರ್ನೇಟು. 5 ಆದಮೇಲೆ ನೆಕ್ಸ್ಟ್ ಇದೆಯಲ್ಲ, ಅದಲ್ಲ, ಅದ್ರ ನೆಕ್ಸ್ಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು.
ಸೊ ಅಂದರೆ 3ಇಂದ ಈ ಜಾಗಕ್ಕೆ 5ಅನ್ನು 3ರಿಂದ ಮಲ್ಟಿಪ್ಲೈ ಮಾಡಿ +1 ಆ್ಯಡ್ ಮಾಡಿದ್ರೆ 16 ಬರುತ್ತೆ. 16ಅನ್ನು 3ರಿಂದ ಮಲ್ಟಿಪ್ಲೈ ಮಾಡಿ +1 ಆ್ಯಡ್ ಮಾಡಿದ್ರೆ ಇಲ್ಲಿ 49 ಬರುತ್ತೆ. ಆಲ್ಟರ್ನೇಟಿವ್. ಓಕೆನಾ? ಸೊ ನೆಕ್ಸ್ಟು ಈಗ 16 ಆಗಿದೆ. 16 ಆದಮೇಲೆ ನಮಗೆ ಈಗ 25 ತಗೊಳ್ಳೋಣ. 25 ಇಲ್ಲಿದೆ ನೋಡಿ, 25 × 3. 25 × 3 ಅಂತ ಹೇಳಿದ್ರೆ ಸಾರಿ 75 ಆಗುತ್ತೆ, +1 ವಿಚ್ ಈಸ್ ಈಕ್ವಲ್ ಟು 76 ಆಗುತ್ತೆ. ಅದನ್ನು ಇಲ್ಲಿ ಬರೆದಿದ್ದಾರೆ. ಸೊ ಈಗ ಈ ಕ್ವಶನ್ ಮಾರ್ಕ್ ಇರೋ ಜಾಗಕ್ಕೆ ಯಾವ್ದು ಬರಬೇಕು? 49 ಇದೆಯಲ್ಲ, 49. ಸೊ ಇದನ್ನು 2 ಮಾಡಿ ಇಂಟು 2 ಮಾಡಿ +1 ಮಾಡಬೇಕು. 49 3 ಮಾಡಬೇಕು. ಅಲ್ಲಿಗೆ ಎಷ್ಟು ಬರುತ್ತೆ? 147 ಬರುತ್ತೆ. +1 ಮಾಡಿದ್ರೆ 148 ಬರುತ್ತೆ. 148 ನೋಡಿ, ಆಪ್ಷನಲ್ಲಿ ಇದೆಯಾ? ಆಪ್ಷನ್ ಎ 148 ಇಸ್ ದ ರೈಟ್ ಆನ್ಸರ್. 148 ಬರುತ್ತೆ ಇಲ್ಲಿಗೆ. ಓಕೆ, ಆ ಕ್ವಶನ್ ಮಾರ್ಕ್ ಜಾಗಕ್ಕೆ 148 ಬರುತ್ತೆ. ಓಕೆ ಫೈನ್, ಅರ್ಥ ಆಗಿದೆಯಲ್ವಾ? ಸೊ ಆಲ್ಟರ್ನೇಟ್ ಫಸ್ಟ್ ಇದು ಮೊದಲನೇ ತೊಗೋಬೇಕು 5, ಅದ್ರ ಪಕ್ಕದ ಬಿಡಬೇಕು. 5ಅನ್ನು ಇಂಟು 3 ಮಾಡಿ +1 ಮಾಡಿ ಅದ್ರ ಪಕ್ಕದಲ್ಲಿ ಬರೀಬಾರ್ದು, ಇಲ್ಲಿ ಬರೀಬೇಕು. ನೆಕ್ಸ್ಟ್ ಆ ಥರ ಬಂದಿರುವಂಥದ್ದು. ಓಕೆ ಫೈನ್. ಓಕೆ ಹಾಂ ಓಕೆ, 13ನೇದು ನೋಡಿ. ಇವಾಗ 13ನೇದು 3 5 ಆಗಿದೆ, 5 8 ಆಗಿದೆ, 8 13 ಆಗಿದೆ, 13 22 ಆಗಿದೆ. ಓಕೆ, ಇದಕ್ಕೆ ನಾನು ಹೇಳೋದೇನು ಅಂದರೆ ನೋಡಿ, ಇದಕ್ಕೆ ಸೆಕೆಂಡ್ ಒನ್ಗೆ 13ನೇದಕ್ಕೆ 3 × 2 ಮಾಡಿದ್ದಾರೆ. ಎಷ್ಟು ಬರ್ತು? 6 ಬಂತು. 6 ಮೈನಸ್ 1 ಅಂದರೆ 5. ಓಕೆ, ನೆಕ್ಸ್ಟು 6 - 1 ಅಂದರೆ 5. ಈಗ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದಾಗ 5 × 2 ಮಾಡಿದ್ದಾರೆ. ಎಷ್ಟು ಬಂತು? 10. -2 ಮಾಡಿದ್ದಾರೆ, 8 ಬಂತು. ಈಗೇನು ಇಲ್ಲಿ ನೋಡಿ, 8 2 16 ಕರೆಕ್ಟಾ? 8 2 16 ಮೈನಸ್ 3 ಮಾಡಿದ್ದಾರೆ, ಅಲ್ಲಿಗೆ 13 ಬಂತು. ನೆಕ್ಸ್ಟು 13 × 2 ಎಷ್ಟಾಗುತ್ತೆ? 26 ಆಗುತ್ತೆ. 26 - 4 ಅಂತ ಹೇಳಿದ್ರೆ ವಿಚ್ ಈಸ್ ಈಕ್ವಲ್ ಟು 22. ಸಿಮಿಲರ್ಲಿ 22 × 2 ವಿಚ್ ಈಸ್ ಈಕ್ವಲ್ ಟು 44. 44 - 5 ವಿಚ್ ಈಸ್ ಈಕ್ವಲ್ ಟು 39 ಬರುತ್ತೆ. ನೋಡಿ, ಆಪ್ಷನ್ ಸಿ 39 ಇಸ್ ದ ರೈಟ್ ಆನ್ಸರ್. ಸೊ ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ, ಮೈನಸ್ ಮಾಡಿದ್ದಾರೆ. ಮಲ್ಟಿಪ್ಲಿಕೇಶನ್ 1 2 3 4 ಹಂಗೆ ಇಂಟು 2 ಮಾಡಿದ್ದಾರೆ, -1 ಇಂಟು 2 -2 ಇಂಟು 3 -3 ಇಂಟು 4 -4 ಇಂಟು 5 -5 ಸಾರಿ ಇಂಟು 2 -1 ಇಂಟು 2 -2 ಇಂಟು 2 -3 ಇಂಟು 2 -4 ಇಂಟು 2 -5 ಇಂಟು 2 ಮಾಡಿಕೊಂಡು -1 -2 -3 -4 -5 ಆ ಸೀರೀಸಲ್ಲಿ ಹೋಗ್ತಾ ಇದೆ. ಓಕೆ ಫೈನ್. 14ನೇ ಪ್ರಶ್ನೆ ನೋಡಿ. ಓಕೆ, 14ನೇ ಪ್ರಶ್ನೆ ಎಲ್ಲ ದೊಡ್ಡ ಸಂಖ್ಯೆನೇ, ಹೌದಾ? ಎಲ್ಲ ದೊಡ್ಡ ಸಂಖ್ಯೆನೇ, ಬಟ್ ಸಿಂಪಲ್ ಆಗಿದೆ. ಇದು ತುಂಬಾ ಸಿಂಪಲ್ ಆಗಿದೆ. ಸೊ ಈಗ ನೋಡಿ, 9 2 ಇದೆ ಕರೆಕ್ಟಾ? 9 ಇಲ್ಲಿ 9 ಇದೆ, ಇಲ್ಲಿ 2 ಇದೆ. 9 - 2 ಮಾಡಿ ಎಷ್ಟು ಬರುತ್ತೆ? 7 ಬರುತ್ತೆ ಕರೆಕ್ಟಾ? 7 ಬರುತ್ತೆ. ಈ 7 ಕ್ಯೂಬ್ ಅಂದರೆ ಎಷ್ಟು? 7 ಕ್ಯೂಬ್ ಅಂದರೆ 343 ಕರೆಕ್ಟ್. 7 × 7 × 7 ಅಂದರೆ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಇಲ್ಲೂ ಅಷ್ಟೇ. ಈಗ ನೋಡಿ, 22 10 ಕಳೆದ್ರೆ 12. ಸೊ 12 ಕ್ಯೂಬ್ ಅಂತಂದರೆ ಅಷ್ಟೇ ಬರುತ್ತೆ. 12 ಕ್ಯೂಬ್ ಅಂತಂದರೆ ಎಷ್ಟು ಬರುತ್ತೆ ಆನ್ಸರು? 1728. 12 × 12 × 12 1728. ನೋಡಿ, ಆಪ್ಷನ್ ಬಿ 1728. ಇಲ್ಲಿ ನೋಡಿ, ಈಗ 8ರಲ್ಲಿ 2 ಕಳೆದಿದ್ದಾರೆ. ಸೊ 8 - 2 ಅಂದರೆ 6 ಕ್ಯೂಬ್ ಏನಾಗುತ್ತೆ? 6 ಕ್ಯೂಬ್ ಆಗ 216 ಆಗುತ್ತೆ ಕರೆಕ್ಟಾ? ಸೊ ಇಲ್ಲೂ ಅಷ್ಟೇ, 26ರಲ್ಲಿ 12ಅನ್ನು ಕಳೆದಿದ್ದಾರೆ. ಅಲ್ಲಿಗೆ ಎಷ್ಟು ಉಳ್ಕೊಳ್ಳುತ್ತೆ? 14 ಉಳ್ಕೊಳ್ಳುತ್ತೆ. 14 ಕ್ಯೂಬ್ ಅಂತಂದರೆ ಸೊ 2744. 2744. ಸ್ನೇಹಿತರೆ, ಈ ಥರ ಬಿಗ್ ನಂಬರ್ ಬಂದರೆ ಒಂದು ಸ್ಕ್ವಯರು ಅಥವಾ ಕ್ಯೂಬು, ಸ್ಕ್ವಯರ್ ರೂಟು ಇದರಲ್ಲೇ ಇರುತ್ತೆ ಸ್ನೇಹಿತರೆ. ಓಕೆ, ಮೈನಸ್ ಮಾಡೋದು, ಸೊ ಅದನ್ನು ಕ್ಯೂಬ್ ಮಾಡೋದು, ಮೈನಸ್ ಮಾಡೋದು, ಕ್ಯೂಬ್ ಮಾಡೋದು, ಆ ರೀತಿ ಮಾಡಿದ್ದಾರೆ. ಓಕೆ ಫೈನ್. ಇಲ್ಲಿ ಎಷ್ಟು ಬರ್ತಾ ಇದೆ ಆನ್ಸರ್ ನಮಗೆ? ಸೊ 1728 ಬರ್ತಾ ಇದೆ ಆನ್ಸರು. ಸೊ
728 is the answer. ಓಕೆ ಓಕೆ, ಇಲ್ಲಿ ಬನ್ನಿ ಇವಾಗ, ಇಲ್ಲಿ ನೋಡೋಣ 15ನೇ ಪ್ರಶ್ನೆ ನೋಡೋಣ. ಓಕೆ, ಇದು ಹದಿನೈದು ಇಂಟು 6 ಎಷ್ಟಾಗುತ್ತೆ ಸ್ನೇಹಿತರೆ? 15 ಇಂಟು 6 ಅಂತ ಹೇಳಿದ್ರೆ 15 ಇಂಟು 6 ಮಾಡಿ ಎಷ್ಟು ಬರುತ್ತೆ? ಇದು ಈ ಫಿಗರ್ ತೊಗೊಂಡಿದ್ದೀನಿ, ಈ ಫಿಗರು. ಸೊ 90 ಬರುತ್ತೆ ನಿಮಗೆ, ಕರೆಕ್ಟಾ? 90 ಬರುತ್ತೆ. ಸೊ 90 ಸ್ಕ್ವಯರ್ ಅಂದರೆ 90 ಸ್ಕ್ವಯರ್ ಅಂತ ಹೇಳಿದ್ರೆ 8100. ಸೊ ಇಲ್ಲೂ ಅಷ್ಟೇ ನೋಡಿ, 11 ಇಂಟು 9 ಅಂತ ಹೇಳಿದ್ರೆ 99 ಆಗುತ್ತೆ. ಸೊ ಆ 99ರ ಸ್ಕ್ವಯರ್ ಏನಪ್ಪ ಅಂತ ಹೇಳಿದ್ರೆ 9801. ಓಕೆ, ಸೇಮ್ ಅದೇ ಥರ ಮಾಡಿ. ಇಲ್ಲಿ 4 3 12 ಆಗುತ್ತೆ. ಓಕೆ, 12 ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 12 ಸ್ಕ್ವಯರ್ ಅಂತ ಹೇಳಿದ್ರೆ 144 ಆಗುತ್ತೆ. 144. ಆಪ್ಷನ್ ಬಿ 144 ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ಸೊ ಜಸ್ಟ್ ಒಂದು ಲಾಜಿಕ್ ಇರುತ್ತೆ, ಅದನ್ನು ನಾವು ಹುಡುಕ್ಬೇಕು ಸ್ನೇಹಿತರೆ, ಅಷ್ಟೇ. ಓಕೆ, 16ನೇ ಪ್ರಶ್ನೆ ನೋಡೋಣ ಈಗ. 16ನೇ ಪ್ರಶ್ನೆ, ಇದನ್ನು ಹೇಗೆ ಮಾಡೋದು? ಮಿಡಿಲ್ ಒನ್ನು ಕ್ವಶನ್ ಮಾರ್ಕ್ ಅಲ್ವಾ? ಓಕೆ, 64 ಇದೆ. ಓಕೆ, 32 ಇದೆ, ಫೈನ್. 16 ಇದೆ, ಫೈನ್. 8 ಇದೆ. ಸೊ ಇವೆಲ್ಲವೂ 4ರಿಂದ ಡಿವೈಡ್ ಆಗುತ್ತಾ? ಎಲ್ಲವೂ 4ರಿಂದ ಭಾಗ ಆಗುವಂಥ ಸಂಖ್ಯೆಗಳೇ. ಓಕೆ, ಆಯಿತು. ಈಗ ಇಲ್ಲಿ ನೋಡೋಣ, 80 ಇದೆ, 40 ಇದೆ, 20 ಇದೆ, 10 ಇದೆ. ಸೊ ಇವೆಲ್ಲವೂ 5ರಿಂದನೂ ಭಾಗ ಆಗುತ್ತೆ, 10ರಿಂದನೂ ಭಾಗ ಆಗುತ್ತೆ. ಬಟ್ 5 ತಗೊಂಡಿದ್ದಾರೆ, ಯಾಕೆಂದರೆ 5ರಿಂದನೂ ಭಾಗ ಆಗೋದ್ರಿಂದ 5 ತಗೊಂಡಿದ್ದಾರೆ. ಈಗ ಇಲ್ಲಿ ಬನ್ನಿ, 40 ಇದೆ, 20 ಇದೆ, 10 ಇದೆ, 5 ಇದೆ. ಸೊ ಇವೆಲ್ಲವೂ 5ರಿಂದ ಭಾಗ ಆಗುತ್ತೆ. ಬಟ್ ಆಪ್ಷನಲ್ಲಿ ಎ ಬಿ ಸಿ ಡಿ 5 ಇಲ್ಲವೇ ಇಲ್ಲ ಆಪ್ಷನಲ್ಲಿ. ಓಕೆ, 5 ಇಲ್ಲವೇ ಇಲ್ಲ ಆಪ್ಷನಲ್ಲಿ. ಇನ್ನೇನಿದೆ ನೋಡಿ, ಇನ್ಯಾವುದಿದೆ? 0ಇಂದಂತೂ ಆಗಲ್ಲ. 10ರಿಂದ ಇದಾಗುತ್ತೆ 40. ಆಪ್ಷನ್ ಎ ನೋಡಿ 0 ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಆಪ್ಷನ್ ಸಿ ನೋಡಿ 10 ಇದೆ. 10 40 ಡಿವೈಡ್ ಮಾಡುತ್ತೆ, 20 ಡಿವೈಡ್ ಮಾಡುತ್ತೆ, 10 ಡಿವೈಡ್ ಮಾಡುತ್ತೆ, ಬಟ್ 5 ಮಾಡಲ್ಲ. ಸೊ ಹಂಗಾಗಿ 10 ಕೂಡ ಆಗಲ್ಲ. 20 40 ಡಿವೈಡ್ ಮಾಡುತ್ತೆ, 20ನ ಡಿವೈಡ್ ಮಾಡುತ್ತೆ, 10 ಮತ್ತು 5 ಇದರಲ್ಲೂ ಆಗಲ್ಲ. ಉಳ್ಕೊಂಡಿದೆ ಯಾವುದು? ಬಿ 2.5. ನೋಡಿ, 40 ಕೂಡ ನಾವು 2.5ಇಂದ ಡಿವೈಡ್ ಮಾಡ್ಬೋದು. ಓಕೆ, 20 ಮಾಡ್ಬೋದು, 10 ಮಾಡ್ಬೋದು, 5 ಮಾಡ್ಬೋದು. ಹಂಗಾಗಿ ಆಪ್ಷನ್ ಬಿ 2.5 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇವೆಲ್ಲವೂ ಡಿವೈಡೆಡ್ ಬೈ 5 ಆಗಿದರೆ ಅದು ಸೊ ಡಿವೈಡೆಡ್ ಬೈ 2.5 ಆಗಿರುತ್ತೆ. ಓಕೆನಾ? ಓಕೆ, ಇದು ನೋಡಿ 17ನೇ ಪ್ರಶ್ನೆ. 8 14 15 13 18 22 25 ಕ್ವಶನ್ ಮಾರ್ಕು 41. ಸಿಂಪಲ್ ಆಗಿದೆ ಸ್ನೇಹಿತರೆ ಇದು. ನೋಡಿ, 8 ಇದೆ ಫಸ್ಟು, ಆಮೇಲೆ 14 ಇದೆ. ನಾನೇನು ಮಾಡ್ತಿದ್ದೀನಿ, 8 ಹಾಗೆ ಬರ್ಕೋತೀನಿ, 14ನ ಅರ್ಧ ಭಾಗ ಮಾಡ್ತೀನಿ. ಎಷ್ಟು? 7. ಅದೆರಡನ್ನು ಕೂಡ್ತೀನಿ, 15 ಆಯಿತು, ಕೊನೆಯಲ್ಲಿ ಬರೀತೀನಿ. ನೆಕ್ಸ್ಟು 13 ಹಾಗೆ ಬರ್ಕೋತೀನಿ ಸೆಕೆಂಡಲ್ಲಿ. ಓಕೆ, 18ನ್ನು ಅರ್ಧ ಭಾಗ ಮಾಡ್ತೀನಿ, 9 ಬರುತ್ತೆ. ಸೊ 22, ಅದನ್ನು ನಾನು ಇಲ್ಲಿ ಬರ್ಕೋತೀನಿ. ಓಕೆ, ಸಿಮಿಲರ್ಲಿ 25 ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಪ್ಲಸ್ ಎಷ್ಟು ಬರೀಬೇಕೋ ಗೊತ್ತಿಲ್ಲ, ಬಟ್ ಉತ್ತರ ಮಾತ್ರ ಎಷ್ಟು ಬರಬೇಕು? 41 ಬರಬೇಕು ನಮಗೆ. ಇಲ್ಲಿ ಏನು ಹಾಕಿದ್ರೆ 41 ಬರುತ್ತೆ ನಮಗೆ? ಎಷ್ಟು ಹಾಕಿದ್ರೆ 41 ಬರುತ್ತೆ? 25 ಪ್ಲಸ್ 16 ಹಾಕಿದ್ರೆ 41 ಬರುತ್ತೆ. ಕರೆಕ್ಟಾ? 16 ಹಾಕಿದ್ರೆ 41 ಬರುತ್ತೆ. ಬಟ್ ಇಲ್ಲಿ ಕ್ವಶನ್ ಮಾರ್ಕಲ್ಲಿ 16 ಹಾಕಿದ್ರೆ ರಾಂಗ್ ಆಗಿಬಿಡುತ್ತೆ. ಇಲ್ಲಿ ಅದ್ರ ಡಬಲ್ ಹಾಕಬೇಕು, 32. ಯಾಕಂದರೆ ಇದರ ಅರ್ಧ ಮಾಡ್ಕೊಂಡು ಇಲ್ಲಿ ಬರ್ಕೋತಿರೋದು ನಾವು. ಕರೆಕ್ಟಾ? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. 32 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಫೈನ್, ಅರ್ಥ ಆಗಿದೆ ಅನ್ಕೊತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟು ಓಕೆ ಸ್ನೇಹಿತರೆ, 60 186 186 564 1098 1098 ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಇಲ್ಲಿ ಮಾಮೂಲಿ 18 ಇದೆ. ಓಕೆ 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 ಸೊ ಏನು ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ.
ಓಕೆ ನೋಡಿ 18 ಇದೆ ಕರೆಕ್ಟಾ, ಇಲ್ಲಿ 60 ಆಗಿದೆ, 18 60 ಆಗಿದೆ. ಫೈನ್, 18 60 ಆಗಿದೆ. ನಾನು ಹೇಳೋದೇನು ಅಂದರೆ 18 ಮೂರ್ಲ ಮಾಡಿ, 18 ಮೂರ್ಲ 54 ಕರೆಕ್ಟಾ, 54 ಪ್ಲಸ್ 6 ಆ್ಯಡ್ ಮಾಡಿ ಅದಕ್ಕೆ ಎಷ್ಟಾಗುತ್ತೆ 60 ಆಗುತ್ತೆ. ಇಲ್ಲಿ ಬರ್ಕೊಂಡಿದ್ದಾರೆ. ಅಗೈನ್ 60 ಇಂಟು 3 ಮಾಡಿ 180 ಆಯಿತು. ಪ್ಲಸ್ 6 ಸೇರಿಸಿ ಅದಕ್ಕೆ 186 ಆಗುತ್ತೆ. ಸೊ 186 ಇಂಟು 3 ಅಂತ ಹೇಳಿದ್ರೆ ಎಷ್ಟಾಗುತ್ತೆ 558 ಆಗುತ್ತೆ ಕರೆಕ್ಟಾ. ಪ್ಲಸ್ 6 ಆ್ಯಡ್ ಮಾಡಿದ್ರೆ ಅದಕ್ಕೆ 564 ಆಗುತ್ತೆ. 564 ಅಗೈನ್ 564 ಇಂಟು 3 ಮಾಡಿ. ಸೊ ಎಷ್ಟು ಬರುತ್ತೆ ಉತ್ತರ 1692 ಬರುತ್ತೆ. ಪ್ಲಸ್ 6 ಮಾಡಿದ್ರೆ 1698 ಬರುತ್ತೆ ಕರೆಕ್ಟಾ. ಸೊ 1698 ಬರುತ್ತೆ. ಸೊ ಸಿಮಿಲರ್ಲಿ 1698 ಇಂಟು 3 ಮಾಡಿಕೊಂಡು ಉತ್ತರ ಎಷ್ಟು ಬರುತ್ತೆ 1698 ಇಂಟು 3 ಅಂತ ಹೇಳಿದ್ರೆ 5904 ಬರುತ್ತೆ ಕರೆಕ್ಟಾ. 5094 ಬರುತ್ತೆ, 5094 ಬರುತ್ತೆ. ಅದಕ್ಕೆ ಪ್ಲಸ್ 6 ಆ್ಯಡ್ ಮಾಡಿ ಎಷ್ಟಾಗುತ್ತೆ ಅದು 5100 ಆಗುತ್ತೆ. ಫೈನ್. ಸೊ ಆಪ್ಷನ್ ಬಿ 5100, ಇಲ್ಲಿ 5100 ಬರಬೇಕು. ಓಕೆ ಫೈನ್. ಸೊ ಈ ರೀತಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನು ಬರುತ್ತೆ 5100 ಬರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಅದೇ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸಿಂಪಲ್ ಆಗಿದೆ. ಓಕೆ, ಇದು ನೋಡ್ತಾ ಬನ್ನಿ. ಈಗ 19ನೇ ಪ್ರಶ್ನೆ. 19ನೇದು ಏನಾಗುತ್ತೆ, ಈಗ ಇಂಗ್ಲೀಷ್ ಆಲ್ಫಾಬೆಟಿಕಲಿ ಇ ಎಷ್ಟನೇ ಪ್ಲೇಸಲ್ಲಿದೆ 5th ಪ್ಲೇಸಲ್ಲಿದೆ. ಹೆಚ್ ಎಷ್ಟನೇ ಪ್ಲೇಸಲ್ಲಿದೆ 8ನೇ ಪ್ಲೇಸಲ್ಲಿದೆ. ಓಕೆ, ಎಮ್ ಎಷ್ಟನೇ ಪ್ಲೇಸಲ್ಲಿದೆ 13ನೇ ಪ್ಲೇಸಲ್ಲಿದೆ ಕರೆಕ್ಟಾ. ನೋಡಿ ಇವೆರಡನ್ನು ಕೂಡಿದ್ರೆ 8 + 5 13. ಸೊ ಅದಕ್ಕೆ ಎಮ್ 13ನೇ ಪ್ಲೇಸಲ್ಲಿ ಬರುತ್ತೆ. 13ನೇ ಪ್ಲೇಸಲ್ಲಿ ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಎಮ್ ಬರುತ್ತೆ, ಎಮ್ ಬರೆದಿದ್ದಾರೆ. ಈಗ ಇಲ್ಲಿ ನೋಡ್ಕೊ ಬನ್ನಿ, ಕೆ 11, ಈ ಕೆನು 11ನೇ ಪ್ಲೇಸು. ಅವೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 22 ಆಗುತ್ತೆ. ವಿ ಇಂಗ್ಲೀಷ್ ಆಲ್ಫಾಬೆಟಲ್ಲಿ 22ನೇ ಪ್ಲೇಸು. ಸಿಮಿಲರ್ಲಿ ಈಗ ಆರ್ ಎಷ್ಟನೇ ಪ್ಲೇಸು ಇಂಗ್ಲೀಷ್ ಆಲ್ಫಾಬೆಟಿಕಲ್ಲಿ 18ನೇ ಪ್ಲೇಸು ಕರೆಕ್ಟಾ. 6 18ನೇ ಪ್ಲೇಸು ರೈಟ್. ಸೊ ಅದು ಆರ್ ಎಷ್ಟಕ್ಕೆ ಈಕ್ವಲ್ ಆಗಿರಬೇಕು. ಸೊ ಐ ಇದೆಷ್ಟನೇ ಪ್ಲೇಸು 9ನೇ ಪ್ಲೇಸು. ಇನ್ನೊಂದು 18 ಬರಬೇಕು ಅಂತ ಹೇಳಿದ್ರೆ ಯಾರು ಇನ್ನೊಂದು ಏನಾಗಬೇಕು ಅಲ್ಲಿ ಇನ್ನೊಂದು ಐ ಬರಲೇಬೇಕು. ಸೊ ಅದು 9ನೇ ಪ್ಲೇಸಲ್ಲಿ ಇರುತ್ತೆ. 9 + 9 ಅಂದರೆ 18. ಐ + ಐ ಅಂತ ಹೇಳಿದ್ರೆ 6. ನೋಡಿ ಆಪ್ಷನ್ ಬಿ ಐ ಇಸ್ ದ ರೈಟ್ ಆನ್ಸರ್. ಓಕೆ, ಜಸ್ಟ್ ಈ ಥರ ಆಲ್ಫಾಬೆಟಿಕಲ್ ಆರ್ಡರ್ ಕೊಟ್ಟಾಗ ಜಸ್ಟ್ ನೀವು ಇಂಗ್ಲೀಷ್ ಆಲ್ಫಾಬೆಟ್ಸ್ದು ಯಾವ ಪ್ಲೇಸಲ್ಲಿದೆ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಅದನ್ನು ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, 20ನೇದು ನೋಡೋಣ. ಈಗ ನನಗೆ ಅನಿಸೋದು 1 4 9 25 36 ಇದೆ ಅಂದರೆ ನೋಡಿ 1 ಸ್ಕ್ವಯರ್, 4 ಅಂದರೆ 2 ಸ್ಕ್ವಯರ್, ಸೊ 9 ಅಂದರೆ 3 ಸ್ಕ್ವಯರ್, ಅಗೇನ್ 4 ಸ್ಕ್ವಯರೇ ಇಲ್ಲ ಅಲ್ಲಿ. 4 ಸ್ಕ್ವಯರ್ ಅಂತಂದರೆ 16 ಆಗಬೇಕು. 5 ಸ್ಕ್ವಯರ್ ಅಂತಂದರೆ 25 ಆಗಬೇಕು. 6 ಸ್ಕ್ವಯರ್ ಅಂತಂದರೆ 36 ಆಗಬೇಕು. ಇಲ್ಲಿ ಉಳ್ಕೊಂಡಿರೋದು ಯಾವುದು ಎಲ್ಲವೂ ಇದೆ, ಇದಿಲ್ಲ. 4 ಸ್ಕ್ವಯರ್ 16 ಇಲ್ಲ. ಸೊ ಇಲ್ಲಿ ನನ್ನ ಪ್ರಕಾರ 16 ಬರುತ್ತೆ. ಆಪ್ಷನ್ ಸಿ 16 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈಗ 21ನೇ ಪ್ರಶ್ನೆಗೆ ಬನ್ನಿ. 21ನೇ ಪ್ರಶ್ನೆಗೆ ನೋಡಿ, 21ನೇ ಪ್ರಶ್ನೆ ಏನಿದೆ 94 + 16 ಇಷ್ಟಕ್ಕೆ ಈಕ್ವಲ್ ಆಗಿರುತ್ತಂತೆ, 42ಕ್ಕೆ ಈಕ್ವಲ್ ಆಗಿರುತ್ತಂತೆ. ಅದೇಂಗೆ 42ಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ನೋಡೋದಾದರೆ 9 × 4 + 16 ಎಷ್ಟಾಗುತ್ತೆ 9 4 16 36 ನೋ, ಇದು ರಾಂಗ್ ಆಗುತ್ತೆ. ಸೊ ಅದು ರಾಂಗ್ ಆಗುತ್ತೆ. ನೋಡೋಣ ಇರಿ, ಇನ್ನೇನು ಬರುತ್ತೆ ಅಂತ ನೋಡೋಣ, ಒಂದ್ಸತಿ ಚೆಕ್ ಮಾಡೋಣ. ಓಕೆ, ಸೊ 9 × 4 ಹಂಗೆ ಬರ್ಕೊಳ್ಳಿ ಇದನ್ನು ಪ್ಲಸ್ 1 × 6 ಮಾಡಿ ಎಷ್ಟಾಗುತ್ತೆ ಆಗ. ಸೊ 9 4
36 ಪ್ಲಸ್ 1 6 6, ಸೊ ಎಷ್ಟಾಯಿತು ಅಲ್ಲಿಗೆ 42 ಆಯಿತು, ರೈಟ್. ಸೊ ಅದೇ ಥರ ಈಗ ನೋಡಿ 89 ಇದೆ, 89 ಪ್ಲಸ್ ಓಕೆ ಫೈನ್, 89 ಪ್ಲಸ್ 23, ಸೊ ಎಷ್ಟಾಗುತ್ತೆ 89 ಪ್ಲಸ್ 23 ಅವರು 78 ಅಂತ ಕೊಟ್ಟಿದ್ದಾರೆ. 78 ಹೆಂಗೆ ಬಂತು ಅಂತ ನೋಡಿದರೆ ನೋಡಿ 8 ಇಂಟು 9 ಪ್ಲಸ್ 2 ಇಂಟು 3 ಮಾಡಿದ್ದಾರೆ. ಅಲ್ಲಿಗೆ ಎಷ್ಟಾಗುತ್ತೆ 8 9 72 ಕರೆಕ್ಟಾ, ಪ್ಲಸ್ 2 3 6, ಸೊ ಅಲ್ಲಿಗೆ 78 ಆಯಿತು. ಸಿಮಿಲರ್ಲಿ ಇದು ನೋಡ್ಕೊಂಬನ್ನಿ, ಲಾಸ್ಟ್ ಒನ್ನು 63 ಪ್ಲಸ್ 45 ಎಷ್ಟಾಗುತ್ತೆ ಅಂತ. ಎಷ್ಟಾಗುತ್ತೆ 63 45, 6 3 18, ಓಕೆ 6 3 18, 4 5 20, ಸೊ ಅಲ್ಲಿಗೆ 38 ಆಗಬೇಕು ಆನ್ಸರು. ಸೊ 38 ಇದೆಯಾ ನೋಡಿ ಅಲ್ಲಿ, ಎಸ್, ಆಪ್ಷನ್ ಸಿ 38 ಇಸ್ ದ ರೈಟ್ ಆನ್ಸರ್. 21ನೇದಕ್ಕೆ 38 ಸರಿ ಉತ್ತರ ಆಗುತ್ತೆ. ಮಲ್ಟಿಪ್ಲಿಕೇಶನು, ಸ್ಕ್ವಯರು, ಕ್ಯೂಬ್ ರೂಟ್ಸು, ಅಡಿಷನ್, ಸಬ್ಟ್ರಾಕ್ಷನ್ ಇಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಓಕೆ, ಮ್ಯಾಕ್ಸಿಮಮ್ ಅಂದರೆ ಡಿವಿಷನು. ಓಕೆ ಫೈನ್. ಈಗ ನೋಡಿ ಇಪ್ಪತ್ತೆರಡನೇದು ನೋಡಿ 49 9 81 ಅಂದರೆ ಎಲ್ಲ ಸ್ಕ್ವಯರ್ಗಳೇ, ಓಕೆನಾ, ವರ್ಗ ಸಂಖ್ಯೆಗಳೇ ಎಲ್ಲ. ಸೊ 100 64 4 25 ಅಂದರೆ ಈಸಿ ಇದೆ ಅಂತ ಹಿಂಗೆ ಕೊಟ್ಬಿಟ್ಟಾಗ, ಓಕೆನಾ. 49ರ ವರ್ಗ 7 ಫಸ್ಟ್ ಒನ್, 9ರ ವರ್ಗ 3 ಪ್ಲಸ್ 81ರ ವರ್ಗ 9 ಎಷ್ಟಾಗುತ್ತೆ ಅಲ್ಲಿಗೆ 7 ಪ್ಲಸ್ 3 ಪ್ಲಸ್ 9 ಅಂದರೆ 19 ಆಯಿತು. ಅದನ್ನೇ ಇಲ್ಲಿ ಬರೆದಿದ್ದಾರೆ 19. ಇಲ್ಲೂ ಅಷ್ಟೇ. ಈಗ 100ರ ವರ್ಗ 10, 36ರ ವರ್ಗ 6, 1ರ ವರ್ಗ 1, ಸೊ ಅಲ್ಲಿಗೆ 17 ಆಗುತ್ತೆ. ಸೊ ಆಪ್ಷನ್ 17 ಇಸ್ ದ ರೈಟ್ ಆನ್ಸರ್. ಈಗ ಮೂರನೇದು ನೋಡಿಬೇಕಾದ್ರೆ 8 ಪ್ಲಸ್ 2 ಪ್ಲಸ್ 5 ಎಷ್ಟಾಗುತ್ತೆ 15 ಆಗುತ್ತೆ. ಅದನ್ನೇ ಅವರು ಇಲ್ಲಿ ಬರೆದಿರೋದು 15. ಓಕೆ, ಸಿಂಪಲ್. ಈ ಥರ ಏನಾದರೂ ವರ್ಗ ಸಂಖ್ಯೆಗಳು ಕೊಟ್ಟರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡ್ಬೋದು. ಓಕೆ ಫೈನ್. ಇದು ನೋಡಿ, ಯಾವ ಲಾಜಿಕ್ ಅಪ್ಲೈ ಮಾಡೋಣ ಇದಕ್ಕೆ? 23. ಸೊ ಈ ಪ್ರಶ್ನೆಗೆ ಲಾಜಿಕನ್ನು ಹುಡುಕೋಕ್ಕೆ ನಾನೇ ಒಂದು 3 ಮಿನಿಟ್ಸ್ ತೊಗೊಬಿಟ್ಟೆ ಮಾಡಬೇಕಾದ್ರೆ. ಓಕೆ, ಸೊ ಏನು ಲಾಜಿಕ್ ಏನು ಬರ್ಬೋದು ಇದಕ್ಕೆ ನೋಡಿ. ಸೊ 8 2 ಎಷ್ಟಾಗುತ್ತೆ 10 ಆಗುತ್ತೆ, ಕರೆಕ್ಟಾ? ಇವೆರಡು 8 2 10. ಅದೇ ಥರ 5 5 ಎಷ್ಟಾಗುತ್ತೆ 10 ಆಗುತ್ತೆ. ಫೈನ್. ಈಗ ನೆಕ್ಸ್ಟು 6 4 ಎಷ್ಟಾಗುತ್ತೆ 10 ಆಗುತ್ತೆ. 7 3 ಎಷ್ಟಾಗುತ್ತೆ 10 ಆಗುತ್ತೆ. ಅಂದರೆ ಇವೆರಡು ಏನಿದೆ ಸೇಮು, ಸಮ್ ಸೇಮು, ಎರಡನ್ನೂ ಕೂಡಿದಾಗ ಬರಬೇಕು. ಇದು ಅಷ್ಟೇ, ಸಮ್ಮು ಸೇಮ್ ಇರಬೇಕು, ಸಮ್ ಸೇಮ್. ಇಲ್ಲೂ 6 4 ಅಂದರೆ 10, 3 7 ಅಂದರೆ 10. ಸಿಮಿಲರ್ಲಿ ಈಗ 9 9 ಅಂತ ಹೇಳಿದ್ರೆ 18. 6ಕ್ಕೆ ಎಷ್ಟನ್ನು ಸೇರಿಸಿದ್ರೆ 18 ಆಗುತ್ತೆ ನೋಡಿ. 12 ಸೇರಿಸಿದ್ರೆ 18 ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಮಾಡಬೇಕು. ಅದರ ಸಮ್ಮು ಸೇಮ್ ಆಗಬೇಕು, ಅದರ ಮೊತ್ತ ಸಮ ಆಗಬೇಕು. ಕೆಳಗಡೆ ಇರೋದು ಮತ್ತು ಟಾಪು ಮತ್ತು ಮಿಡಿಲಲ್ಲಿ ಇರುವಂಥದ್ದು ಅಷ್ಟೇ, ಬೇರೆ ಏನು ಲಾಜಿಕ್ ಇಲ್ಲ. ಓಕೆ, 24ನೇದು ನೋಡ್ತಾ ಹೋಗೋಣ ಈಗ. ಇದು ಸಿಂಪಲ್ ಆಗಿದೆ ನೋಡಿ. 18, ಓಕೆ, 18 17 ಎರಡನ್ನು ಕೂಡ್ಕೊಳ್ಳಿ, ಎಷ್ಟಾಗುತ್ತೆ 18 ಪ್ಲಸ್ 17 ಅಂತ ಹೇಳಿದ್ರೆ 35 ಆಯಿತು, ಕರೆಕ್ಟಾ? 35 ಆಯಿತು. ನೆಕ್ಸ್ಟು ಇಲ್ಲಿ 6 ಇದೆ, ಇಲ್ಲಿ 9 ಇದೆ. 9ರಲ್ಲಿ 6 ಕಳೆದ್ರೆ ಎಷ್ಟಾಗುತ್ತೆ 9 ಮೈನಸ್ 6 ಕಳೆದ್ರೆ 3 ಆಗುತ್ತೆ. ಇದೆರಡನ್ನು ಸೇರಿಸ್ಕೊಂಡ್ರೆ ಎಷ್ಟಾಗುತ್ತೆ 38. ಅದನ್ನೇ ಅವರು ಸೆಂಟ್ರಲ್ಲಿ ಬರೆದಿದ್ದಾರೆ. ಸೇಮ್ ಇಲ್ಲೂ ಅಷ್ಟೇ. ಈಗ ಇಲ್ಲೂ ಅಷ್ಟೇ. ಸೊ 11 11 ಎರಡನೇ ಚಿತ್ರದಲ್ಲಿ ನೋಡಿ ಎಷ್ಟಾಗುತ್ತೆ 22 ಆಗುತ್ತೆ, ಕರೆಕ್ಟಾ? 22 ಪ್ಲಸ್, ಸೊ 19ರಲ್ಲಿ 9 ಕಳೆದ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಎಷ್ಟಾಗುತ್ತೆ 10 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 32. ಫೈನ್. ಇಲ್ಲಿ ನೋಡ್ಕೊಬನ್ನಿ ಈಗ. ಸೊ 6 ಪ್ಲಸ್ 15 ಎಷ್ಟಾಗುತ್ತೆ 21 ಆಗುತ್ತೆ. 21 ಆಗುತ್ತೆ.
ನೆಕ್ಸ್ಟು ಸೊ ಪ್ಲಸ್ 26ರಲ್ಲಿ -3 ಕಳೀತಿದ್ದಾರೆ, ಅಲ್ಲಿಗೆ 23 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 44 ಆಗುತ್ತೆ. ಇಲ್ಲೂ ಅದೇ ಥರ ಸಿಮಿಲರ್ಲಿ. ಓಕೆ, 12 ಪ್ಲಸ್ 8 ಎಷ್ಟಾಗುತ್ತೆ? 12 ಪ್ಲಸ್ 8 ಅಂದರೆ 20 ಆಯಿತು. 20 ಪ್ಲಸ್ 20 ಮೈನಸ್ 9 ಮಾಡಿ, ಅಲ್ಲಿಗೆ ಎಷ್ಟಾಗುತ್ತೆ? 11 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 31 ಇಸ್ ದ ರೈಟ್ ಆನ್ಸರ್. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಪ್ರತಿ ಸ್ಟೆಪ್ಪನ್ನು ಮಾಡಿದ್ದೀನಿ ಅಷ್ಟೇ. ಜಸ್ಟ್ ನೋಡಿ, ಇದನ್ನು ಕೂಡ್ಕೊಳ್ಳೋದು, ಆನ್ಸರ್ ಬರುತ್ತೆ. ಆಮೇಲೆ ಈ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಮೈನಸ್ ಮಾಡಿದ್ರೆ ಏನು ಉತ್ತರ ಬರುತ್ತೆ ಅದನ್ನು ಕೂಡ್ಕೋಬೇಕು ಇದಕ್ಕೆ. ಸೊ ಅದೇ ಆನ್ಸರ್ ಆಗಿರುತ್ತೆ. ಓಕೆ, 24ರ ಉತ್ತರ 31. ಸೊ 31 ಆಗಿರುತ್ತೆ. ಓಕೆ, ಫೈನ್. ಓಕೆ, ಈಗ 25ನೇ ಪ್ರಶ್ನೆಗೆ ಹೋಗೋಣ. 25ನೇ ಪ್ರಶ್ನೆಗೆ ಹೋಗೋಣ, ಏನು ಅಂತ ನೋಡೋಣ. 25ನೇ ಪ್ರಶ್ನೆ. ಓಕೆ, ಫೈನ್. ಹಾಂ, ಅಗೇನ್ ನೋಡಿ, ಇದೆಲ್ಲ ಲೈಕ್ ಸ್ಕ್ವಯರ್. ಇದು 3ರ ವರ್ಗ, ಇದು 9ರ ವರ್ಗ. ಓಕೆ, ನೆಕ್ಸ್ಟು ಇದು ಓಕೆ 1 ಮಿನಿಟ್. ಇದು 9 ಆಯಿತಾ. ಇದನ್ನ ಆ 9ನೇ ಇಲ್ಲಿ 9 ಸ್ಕ್ವಯರ್ ಮಾಡಿದ್ದಾರೆ, 81 ಆಯಿತು. ಇಲ್ಲಿ 9 ಕ್ಯೂಬ್ ಮಾಡಿದ್ದಾರೆ, ಸೊ ಅದು 729 ಆಯಿತು. ಇಲ್ಲೂ ಅಷ್ಟೇ, ಇದು 8 ಇದೆ, ಇಲ್ಲಿ 8 ಸ್ಕ್ವಯರ್ ಮಾಡಿದ್ದಾರೆ, ಇಲ್ಲಿ 8 ಕ್ಯೂಬ್ ಮಾಡಿದ್ದಾರೆ. ಸೊ 8 ಕ್ಯೂಬ್ ಅಂದರೆ 512. ಇಲ್ಲಿ 7 ಮಾಡಿದ್ದಾರೆ, 7 ಸ್ಕ್ವಯರ್ ಅಂತ ಹೇಳಿದ್ರೆ 49. ಅದೇ ಥರ 7 ಕ್ಯೂಬ್ ಅಂತಂದರೆ 7 × 7 ಅಂತ ಹೇಳಿದ್ರೆ 343. 7 ಕ್ಯೂಬ್ ಈಸ್ ಈಕ್ವಲ್ ಟು 343 ಆಗುತ್ತೆ. ಸೊ ಆಪ್ಷನಲ್ಲಿ 343 ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು ಇದು ನೋಡಿ, 26ನೇದು. ನೋಡಿ, 17 ಹಾಗೆ ಬರ್ಕೊಳ್ಳಿ. 8ನ್ನು ಇಂಟು 2 ಮಾಡಿ, ಎಷ್ಟಾಗುತ್ತೆ? 17 ಪ್ಲಸ್ 8 2 16 ಎಷ್ಟಾಗುತ್ತೆ? 33 ಆಗುತ್ತೆ. ಸೇಮ್ ಹಾಗೆ ಇದುವೇ. 5ನ್ನು ಹಾಗೆ ಬರ್ಕೊಳ್ಳೋಣ. ಸೊ 12ನ್ನು 2 ಭಾಗ ಮಾಡಿದ್ರೆ ಇಂಟು 2 ಮಾಡಿದ್ರೆ 24, ಅಲ್ಲಿಗೆ 29 ಆಯಿತು. ಸೇಮ್ ಇದು ಅಷ್ಟೇ. 13ನ್ನು ಹಾಗೆ ಬರ್ಕೋತೀನಿ. 10ನ್ನು ಇಂಟು 2 ಮಾಡಿದ್ರೆ 20 ಆಗುತ್ತೆ. ಸೊ ಅಲ್ಲಿಗೆ 33 ಆನ್ಸರು. ಇದೆಯಾ ಆನ್ಸರು? ಆಪ್ಷನ್ ಸಿ 33 ಇಸ್ ದ ರೈಟ್ ಆನ್ಸರ್. ಸೊ ಮಿಡಲ್ ಟರ್ಮ್ ಹಾಗೆ ಬರ್ಕೋಬೇಕು. ಇದು ಫಸ್ಟ್ ಟರ್ಮ್ ಏನಿದೆ ಇಂಟು 2 ಮಾಡಿ ಅದಕ್ಕೆ ಕೂಡಬೇಕು, ಮಿಡಲ್ ಟರ್ಮ್ಗೆ ಕೂಡಬೇಕಾಗುತ್ತೆ ಅದನ್ನು. ಓಕೆ, ಫೈನ್, ಸಿಂಪಲ್ ಲಾಜಿಕ್. ಓಕೆ, ಇದು ನೋಡಿ, ಈಗ ಇದು ಏನು ಮಾಡಿದ್ದಾರೆ ನೋಡಿ, ಯೋಚನೆ ಮಾಡಿ. 27ನೇದು ಓಕೆ ನೋಡಿ, 963 ಇದೆ ಅಲ್ವಾ, ಅದನ್ನು 9 ಪ್ಲಸ್ 6 ಪ್ಲಸ್ 3 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 18 ಬರುತ್ತೆ. ಸೊ ಅದನ್ನು ಯಾವುದರಿಂದ ಮೈನಸ್ ಮಾಡಬೇಕಂದ್ರೆ ನೀವು 8 ಪ್ಲಸ್ 4 ಪ್ಲಸ್ 4 ಎಷ್ಟಾಗುತ್ತೆ? 18 ಮೈನಸ್ 16. ಸೊ ವಿಚ್ ಈಸ್ ಈಕ್ವಲ್ ಟು 2. ಅದನ್ನೇ ಇಲ್ಲಿ ಬರ್ದಿರುವಂಥದ್ದು. ಸೊ ಅದೇ ಥರ ಈಗ ನೀವು ಇದಕ್ಕೂ ಲಾಜಿಕ್ ಅಪ್ಲೈ ಮಾಡಿ. 4 ಪ್ಲಸ್ 6 ಪ್ಲಸ್ 4 ಮೈನಸ್ 9 ಪ್ಲಸ್ 0 ಪ್ಲಸ್ 3. ಓಕೆ, 14 ಮೈನಸ್ 9 3 ಅಂದರೆ 12, ವಿಚ್ ಈಸ್ ಈಕ್ವಲ್ ಟು 2. ನೋಡಿ, ಆಪ್ಷನ್ ಬಿ 2 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿದೆ. ಓಕೆ, ಜಸ್ಟ್ ಆ್ಯಡ್ ಮಾಡ್ಕೊಂಡಿದ್ದಾರೆ, ಅದನ್ನು ಮೈನಸ್ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಫೈನ್. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಓಕೆ, ಒಂದಷ್ಟು ಇಷ್ಟು ಪ್ರಶ್ನೆಗಳನ್ನೇ ಪ್ರಾಕ್ಟೀಸ್ ಮಾಡಿ, ಇಷ್ಟನ್ನೇ ತಲೆಯಲ್ಲಿ ಇಟ್ಕೊಳ್ಳಿ ಏನೇನು ಮಾಡಿದ್ದೀವಿ ಅಂತ. ಸೊ ದಟ್ ಈಗ 27 ಪ್ರಶ್ನೆ ಸಾಲ್ವ್ ಮಾಡಿದ್ದೀವಿ, ನಮಗೊಂದು ಐಡಿಯಾ ಬಂದಿರಬೇಕು. 28 29 ನೀವೇ ಓನಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಜಸ್ಟ್ ಥಿಂಕ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ನೋಡಿ, ನನಗನ್ಸೋದು ಇಲ್ಲಿ 25 ಇದೆ ಅಂದರೆ 5ರ ವರ್ಗ.
100 ಅಂದರೆ 10ರ ವರ್ಗ, ಇದು 5ರ ವರ್ಗ, ಇದು 10ರ ವರ್ಗ. ಓಕೆ, ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ 6 ಬಂದಿದೆ. ಕರೆಕ್ಟಾ? 6 ಬಂದಿದೆ ಅಂದರೆ ಎಲ್ಲೋ ಏನೋ ಒಂದು ಮೈನಸ್ ಮಾಡಿರ್ತಾರೆ, ಮೈನಸ್ ಮಾಡಿರಲೇಬೇಕು. ಕರೆಕ್ಟಾ? ಇಲ್ಲಾಂದರೆ ಬರೋಕ್ಕೆ ಚಾನ್ಸೇ ಇಲ್ಲ. ಫೈನ್. ಸೊ ಏನೋ ಒಂದು ಆಗಿರುತ್ತೆ. ಸೊ ಅದನ್ನು ಈಗ ನಾವು ಐಡೆಂಟಿಫೈ ಮಾಡೋಣ. ಏನು ಮಾಡಿದ್ದಾರೆ? ಮೈನಸ್ ಮಾಡಿರ್ತಾರೆ, ಇಲ್ಲ ಡಿವಿಷನ್ ಮಾಡಿರ್ತಾರೆ, ಏನೋ ಒಂದಿರುತ್ತೆ. ಸೊ ನಿಮ್ಮ ತಲೆಗೆ ಬಂದ್ಬಿಡಬೇಕು. ಓಕೆನಾ? ಸೊ ಇಲ್ಲಿ 6 ಬರಬೇಕು ಅಂತ ಹೇಳಿದ್ರೆ ಏನು ಮಾಡಿದ್ದಾರೆ ಅಂತ ಹೇಳಿ. ಓಕೆ, 6 ಈಗ ಎಲ್ಲವನ್ನು 10 8 5 15 20 30 ಆಯಿತು. ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. 10 + 5 15, 15 25, 25 5 30. ಇಲ್ಲಿ 6 ಬರಬೇಕು. 30 ಅಂದರೆ 30 ಡಿವೈಡೆಡ್ ಬೈ 30ನ್ನು 6ರಿಂದ ಭಾಗ ಮಾಡಿದ್ರೆ, 5ರಿಂದ ಭಾಗ ಮಾಡಿದ್ರೆ 1 ಮಿನಿಟ್ 6 ಬರುತ್ತೆ ಉತ್ತರ. 35ಲ 30ನ್ನು 5 ಭಾಗ ಮಾಡಿದ್ರೆ ಉತ್ತರ 6 ಬರುತ್ತೆ. ಸೊ ಸೇಮ್ ಇದು ಅದೇ ಥರ ನೋಡ್ಕೊಬನ್ನಿ. 25 ಅಂದರೆ ವರ್ಗ 5 9 6 5 ಎಲ್ಲವನ್ನು ಕೂಡಿ 10 19 25 ಆಯಿತು. 25ನ್ನು 5 ಭಾಗ ಮಾಡಿ ಇಲ್ಲೂ ಎಷ್ಟು ಬರುತ್ತೆ ಉತ್ತರ? 5 ಬರುತ್ತೆ. ಸೊ ಅದೇ 5ನ್ನು ಸೆಂಟ್ರಲ್ ಬರ್ಕೊಂಡಿದ್ದಾರೆ. ಓಕೆ, ಇದು ಬನ್ನಿ ಈಗ 5 5 5 5 ಎಷ್ಟಾಗುತ್ತೆ? 20 ಆಗುತ್ತೆ. 20ನ್ನು ಎಗೈನ್ 5 ಭಾಗ ಮಾಡಿ ಎಷ್ಟು ಬರುತ್ತೆ ಉತ್ತರ? 4 ಬರುತ್ತೆ. ನೋಡಿ, ಮಿಡಲಲ್ಲಿ ಬರ್ಕೊಂಡಿದ್ದಾರೆ. ಸಿಮಿಲರ್ಲಿ ಅದೇ ಥರ. ಸೊ ಇದು 7, ಇದು ವರ್ಗ 3, ಇದು 4, ಇದು 6 ಎಷ್ಟಾಗುತ್ತೆ? 6 10 13 20 ಆಗುತ್ತೆ. ಕರೆಕ್ಟಾ? ಎಗೈನ್ 20ನ್ನು ಎಗೈನ್ 5 ಭಾಗ ಮಾಡಿ ಎಷ್ಟು ಬರುತ್ತೆ ಉತ್ತರ? ಸೊ 4 ಬರುತ್ತೆ. ಆಪ್ಷನ್ ಸಿ 4 ಇಸ್ ದ ರೈಟ್ ಆನ್ಸರ್. ಬೇರೆ ಏನು ಮಾಡಿಲ್ಲ ಅವರು, ಸಿಂಪಲ್ ಆಗಿದೆ. ಓಕೆ, ಸಿಂಪಲ್ ಆಗಿದೆ. ಓಕೆ, ಲಾಸ್ಟ್ ಈ ಒಂದು ವಿಡಿಯೋದ ಲಾಸ್ಟ್ ಇದು ಅಷ್ಟೇ ಸಿಂಪಲ್ ಆಗಿರುತ್ತೆ. ನೀವು ಮಾಡಬೇಕು ಸ್ನೇಹಿತರೆ. ನೋಡಿ ಏನು ಮಾಡಿದ್ದಾರೆ ನೋಡೋಣ. ಸೊ 3 × 8 × 4 ಮಾಡಿ ಎಷ್ಟಾಗುತ್ತೆ? 8 3 24, 24 4 96, 96 ಡಿವೈಡ್ ಬೈ 96ರ ಅರ್ಧ 48 ಅಷ್ಟೇ. ಸಿಂಪಲ್ ಆಗಿದೆ ನೋಡಿ. 5 × 7 × 2 ಮಾಡ್ಕೊಳ್ಳಿ ಎಷ್ಟು ಬರುತ್ತೆ? 7 5 35, 35 2 70. ಸೊ ಆ 70ನ್ನು 2 ಭಾಗ ಮಾಡಿದ್ರೆ 2 1 2 35. ಕರೆಕ್ಟಾ? ಆನ್ಸರ್ ಈಸ್ 35. ಸೊ ಐ ಹೋಪ್ ಅಂಡರ್ಸ್ಟುಡ್ ಅನ್ಕೋತೀನಿ. ಸೊ ಈ ರೀತಿ ಸ್ನೇಹಿತರೆ ಯಾವುದೇ ಲೆಕ್ಕವನ್ನು ಕೊಟ್ಟರು ಸೊ ಆರಾಮಾಗಿ ಮಾಡ್ಬೋದು. ಜಸ್ಟ್ ನೀವು ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವಯರ್ ರೂಟ್, ಕ್ಯೂಬ್ ರೂಟ್ ಇಷ್ಟನ್ನು ಪಕ್ಕಾ ತಿಳ್ಕೊಂಡು ಹೋಗಿ ಈ ಒಂದು ಮಿಸ್ಸಿಂಗ್ ನಂಬರ್ಸಿಂದ ಫಿಗರ್ಸಲ್ಲಿ ಯಾವುದೇ ಲೆಕ್ಕವನ್ನು ಕೊಟ್ಟರು ನೀವು ಬಹಳ ಸುಲಭವಾಗಿ ಮಾಡ್ತೀರಾ. ಓಕೆ, ಐ ಹೋಪ್ ಈ ಒಂದು ಕ್ಲಾಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಈ ಥರ ಕೇಳಿರುವಂಥ ಮಿಸ್ಸಿಂಗ್ ನಂಬರ್ಸ್ ಇನ್ ಫಿಗರ್ಸಲ್ಲಿ ಕೇಳಿರುವಂಥ ಎಲ್ಲ ಪ್ರಶ್ನೆಗಳನ್ನು ತಗೊಂಡು, ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನೆಲ್ಲ ತಗೊಂಡು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಆನ್ಸರ್ ಖಂಡಿತ ಬರುತ್ತೆ. ಓಕೆ, ಫೈನ್. ನಿಮ್ಗೊಂದು ನಾಲೆಡ್ಜ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದೇ ಪ್ರಶ್ನೆಗಳನ್ನು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಕ್ವಶನ್ ಪೇಪರ್ಗಳನ್ನು ತಗೊಂಡು ಸಾಲ್ವ್ ಮಾಡಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಷ್ಟನ್ನು ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಚಾಪ್ಟರ್ ಮಾಡ್ತಾ ಇದ್ದೀನಿ ರೀಸನಿಂಗು. ಯಾವುದು ಅಂತ ಹೇಳಿದ್ರೆ ಲಾಸ್ಟ್ ಚಾಪ್ಟರ್ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ. ಇದೊಂದಾದರೆ ರೀಸನಿಂಗ್ ಕಂಪ್ಲೀಟ್ ಆಗುತ್ತೆ. 2 ಕಾನ್ಸೆಪ್ಟ್ ಮಾತ್ರ ಬಿಟ್ಟಿದ್ದೀನಿ ರೀಸನಿಂಗಲ್ಲಿ. ಅದು ಯಾವುದು ಅಂತ ಹೇಳಿದ್ರೆ ಪೇಪರ್ ಕಟ್ಟಿಂಗು ಮತ್ತು ಮಿರರ್ ಇಮೇಜು. ಅದಕ್ಕೆ ಕ್ಲಾಸನ್ನು ಮಾಡೋದಕ್ಕಿಂತ ನಾನೇ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆನಾ? ಜಸ್ಟ್ ಒಂದು ಕಾಲು ಗಂಟೆಯಲ್ಲಿ ಎರಡನ್ನೂ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮಗೆ ಸಿಂಪಲಾಗಿ ಅರ್ಥ ಆಗಿಬಿಡುತ್ತೆ. ಅದಕ್ಕೆ ನೀವು ಈವನ್ ಎಕ್ಸಾಮ್ ಹಾಲಲ್ಲೇ ಪೇಪರ್ ಕಟ್ಟಿಂಗ್ ಆಗಲಿ ಅಥವಾ ಮಿರರ್ ಇಮೇಜ್ ಆಗಲಿ ಜಸ್ಟ್ ಅಲ್ಲೇ ಲಾಜಿಕ್ ಇದೆ. ಒಂದು ಪೇಪರ್ ತೊಗೊಂಡ್ರೆ ಅಲ್ಲೇ ನೀವು ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು, ಮಿರರ್ ಇಮೇಜ್ ಮತ್ತು ಪೇಪರ್ ಫೋಲ್ಡಿಂಗ್ಗೆ. ಸೊ ಹಂಗಾಗಿ ಅದೆರಡನ್ನು ನಾನು ನಿಮಗೆ ಒಂದು 15 ಮಿನಿಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿಕೊಡ್ತೀನಿ. ಸೊ ಜಸ್ಟ್ ನಾನೇ ಪ್ರಾಕ್ಟಿಕಲಾಗಿ ತೊಗೊಂಡು ಪೇಪರನ್ನು ಮಾಡಿ ತೋರಿಸ್ತೀನಿ. ಸೊ ದಟ್ ನಿಮ್ಗೆ ಒಂದು ನಾಲೆಡ್ಜ್ ಬಂದುಬಿಡುತ್ತೆ. ಅದು ಮಿರರ್ ಇಮೇಜು ಮತ್ತು ಪೇಪರ್ ಕಟ್ಟಿಂಗ್ ಅವ್ರು ಯಾವುದೇ ಕೇಳಿದ್ರು ನೀವು ಆರಾಮ್ಸೆ ಆನ್ಸರ್ ಮಾಡ್ತೀರಾ ಎಕ್ಸಾಮಲ್ಲಿ. ಇನ್ನು ಉಳ್ಕೊಂಡಿರೋದು ಒಂದೇ ಒಂದು ಚಾಪ್ಟರು ರೀಸನಿಂಗಲ್ಲಿ. ಅದು ಬಂದು ಲೈಕ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ತುಂಬ ಇಂಪಾರ್ಟೆಂಟು. ಯಾಕಂದರೆ 2 ಪ್ರಶ್ನೆಗಳು ಬಂದೇ ಬರುತ್ತೆ ಅದರಲ್ಲಿ. ಅದನ್ನು ಇವತ್ತು ಸಂಜೆ ಒಳಗಡೆ ಅಪ್ಲೋಡ್ ಮಾಡಿದರೆ ರೀಸನಿಂಗ್ ಕಂಪ್ಲೀಟ್ ಆಗುತ್ತೆ. ನಾಳೆಯಿಂದ ಪ್ಯೂರ್ಲಿ ಮ್ಯಾಥ್ಸ್. ಸೊ 13 ಚಾಪ್ಟರ್ನ ತೊಗೋಬೇಕಿತ್ತು ಮ್ಯಾಥಮೆಟಿಕ್ಸು. 16 ಚಾಪ್ಟ್ರಲ್ಲಿ 3 ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಇನ್ನು 13 ಚಾಪ್ಟರ್ ಇದೆ. ಪ್ರತಿಯೊಂದು ಲೆಸನನ್ನು ಇನ್ಡೆಪ್ತ್ ಸ್ಟಡಿ ಮಾಡ್ತಾ ಹೋಗೋಣ ಮ್ಯಾಥಮೆಟಿಕ್ಸು. ಯಾಕಂದರೆ ತುಂಬ ಇಂಪಾರ್ಟೆಂಟು ಮ್ಯಾಥಮೆಟಿಕ್ಸು. ಸೊ ನಾಳೆಯಿಂದ ಮ್ಯಾಥಮೆಟಿಕ್ಸ್ಗೆ ಗೆಟ್ ರೆಡಿ.
ಸೊ ಪ್ರತಿ ಚಾಪ್ಟ್ರಲ್ಲೂ ಫಸ್ಟು ಬೇಸಿಕ್ ಹೇಳ್ತೀನಿ, ಬೇಸಿಕ್ ಆದಮೇಲೆ ಈಸಿ ಕ್ವಶನ್ ಆದಮೇಲೆ ಮಾಡರೇಟ್ ಆದಮೇಲೆ ಡಿಫಿಕಲ್ಟು. ಇದೇ ರೀತಿ 13 ಚಾಪ್ಟ್ರನ್ನು ಸಾಲ್ವ್ ಮಾಡೋಣ ಮ್ಯಾಥಮೆಟಿಕ್ಸ್ನ. ಓಕೆ, ಸೊ ನೀವು ತುಂಬ ಜನ ಸರ್ ಮ್ಯಾಥ್ಸ್ ಮಾಡಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಫ್ರೆಂಡ್ಸ್, ಡೋಂಟ್ ವರಿ, ನಾನಂತೂ ಖಂಡಿತವಾಗ್ಲೂ ಡಿಸೆಂಬರ್ ಒಳಗಡೆ ನಿಮಗೆ ಕಂಪ್ಲೀಟ್ ಸಿಲೆಬಸನ್ನು ಮುಗಿಸ್ಕೊಡ್ತೀನಿ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಂತೂ ನಿಮಗೆ ರೀಸನಿಂಗಿಂತ ಚೆನ್ನಾಗಿ ಮಾಡಿಕೊಡ್ತೀನಿ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿದೆ. ಓಕೆ, ನೀವೇನಂತ ಹೇಳಿದ್ರೆ ಟೇಬಲ್ಸು, ಸ್ಕ್ವಯರ್ ರೂಟು, ಕ್ಯೂಬ್ ರೂಟು, ಓಕೆನಾ, ಇವನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿರಿ. ಸೊ ದಟ್ ನಾನು ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಅವಾಗ. ಓಕೆ, ಟೇಬಲ್ಸನ್ನೆಲ್ಲ ಇವತ್ತೇ ಬೈಹೆಟ್ ಮಾಡ್ಕೊಬಿಡಿ. ನಾಳೆಯಿಂದ ಮ್ಯಾಥಮೆಟಿಕ್ಸ್ ಅಷ್ಟೇ. ಓಕೆ, ಸೊ ನಿಮಗೆ ಇಲ್ಲಿ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಬೇಸಿಕ್ ಕ್ಲಾಸಸ್ಸು, ಈಸಿ ಲೆವೆಲ್ ಕ್ವಶನ್ನು, ಮಾಡರೇಟ್ ಕ್ವಶನ್ನು, ಹೈ ಲೆವೆಲ್ ಕ್ವಶನನ್ನು ತೊಗೊಂಡು ಸಾಲ್ವ್ ಮಾಡ್ತೀನಿ. ಮತ್ತು ಪಬ್ಲಿಕ್ ವಿಡಿಯೋದಲ್ಲಿ ಜಸ್ಟ್ ಏನಂದರೆ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಪಬ್ಲಿಕ್ಕಿಗೆ. ಓಕೆ, ಸೊ ಅದನ್ನು ಯಾರು ಬೇಕಾದರೂ ನೋಡ್ಬೋದು, ಫ್ರೀ ಕ್ಲಾಸಸ್ ಅದಾಗಿರುತ್ತೆ. ಸೊ ಮೆಂಬರ್ಶಿಪ್ ತೊಗೊಂಡಿರುವಂಥವರು ನೀವು ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಡಿಸೆಂಬರ್ ಒಳಗಡೆ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಜನವರಿ ಫೆಬ್ರವರಿ 1.5 ತಿಂಗಳು ನಿಮಗೆ ರಿವಿಷನ್ಗೆ ಟೈಮ್ ಸಿಗುತ್ತೆ. ನಿಮ್ಮ ಪಾಡಿಗೆ ನೀವು ರಿವಿಷನ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನಾನು ನಿಮಗೆ ಫ್ರೀ ಆಫ್ ಕಾಸ್ಟು ಟೆಸ್ಟ್ ಸೀರೀಸ್ ಕೊಡ್ತೀನಿ ಎಲ್ಲರಿಗೂ, ಡೋಂಟ್ ವರಿ. ಓಕೆ, ಟೆಸ್ಟ್ ಸೀರೀಸ್ಗೆ ನಾನು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ, ಯಾರಿಗೂ ಚಾರ್ಜ್ ಮಾಡಲ್ಲ. ಸೊ ನಿಮಗೆಲ್ಲರಿಗೂ ಫ್ರೀ ಟೆಸ್ಟ್ ಸೀರೀಸು, ಒಂದು ಸಾಧ್ಯವಾದಷ್ಟು ಟೆಸ್ಟ್ಗಳನ್ನು ನಾನು ನಿಮಗೆ ಕಂಡಕ್ಟ್ ಮಾಡಿಕೊಡ್ತೀನಿ. ಸೇಮ್ ಲೈಕ್ ಟೈಮರ್ ಇಟ್ಬಿಟ್ಟು, ಸೊ ಅದೇ ರೀತಿ ಎಕ್ಸಾಮ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅದೇ ರೀತಿ ಕಂಡಕ್ಟ್ ಮಾಡೋಣ, ಡೋಂಟ್ ವರಿ. ಅದಕ್ಕೆ ಲೈಕ್ ಫ್ರೀ ಆಫ್ ಕಾಸ್ಟು. ಸೊ ಅದ್ರ ಮೇಲೂ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಟೈಮು ವೀಡಿಯೋ ಅಪ್ಲೋಡ್ ಮಾಡೋದು ಹಂಗಾಗಿನೇ ಲೇಟ್ ಆಗ್ತಾಯಿದೆ. ಈವನ್ ಟೆಸ್ಟ್ ಸೀರೀಸ್ಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಅದನ್ನು ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೂ ಕೊಡ್ತೀನಿ. ಸೊ ನೀವು ಆರಾಮಾಗಿ ನಮ್ಮ ಚಾನಲ್ನ ನೋಡೋದ್ರಿಂದ, ನಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಂಡಿರೋದ್ರಿಂದ ನಿಮಗೆ ಫ್ರೀಯಾಗಿ ಟೆಸ್ಟ್ ಸೀರೀಸನ್ನು ಕೊಡ್ತೀನಿ. ಸೊ ನೀವು ಆರಾಮಾಗಿ ಆ ಟೆಸ್ಟ್ ಸೀರೀಸ್ಗಳನ್ನು ಅಟೆಂಡ್ ಮಾಡಿದ್ರೇ ನಿಮಗೆ ಒಂದು ನಾಲೆಡ್ಜ್ ಬಂದ್ಬಿಡುತ್ತೆ ಎಕ್ಸಾಮಲ್ಲಿ ಎಷ್ಟು ಫಾಸ್ಟಾಗಿ ನಾವು ಮಾಡಬೇಕಂತ. ಓಕೆ, ಹಾಗಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನೆವರ್ ಗಿವ್ ಅಪ್. ಓಕೆನಾ, ಇವನ್ ಎ ಸಿಂಗಲ್ ಮಿನಿಟ್ ಕೌಂಟ್ಸ್, ಒಂದೊಂದು ನಿಮಿಷನೂ ಕೌಂಟ್ ಆಗುತ್ತೆ. ಸೊ ಚೆನ್ನಾಗಿ ವರ್ಕೌಟ್ ಮಾಡಿ, ಟೈಮರನ್ನು ಇಟ್ಕೊಂಡು ಪ್ರತಿಯೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ. ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ನ ಯಾವ ಕಾನ್ಸೆಪ್ಟನ್ನು ಮಿಸ್ ಮಾಡಬೇಡಿ, ಯಾವ ಕಾನ್ಸೆಪ್ಟನ್ನು ಬಿಡಬೇಡಿ. ರೀಸನಿಂಗು ನಾನು ಏನು ಚಾಪ್ಟರ್ಸ್ ಮಾಡಿದ್ದೀನಿ ಎಲ್ಲವನ್ನೂ ಓದ್ಕೊಂಡೋಗಿ 20 ಸ್ಕೋರ್ ಮಾಡ್ಬೋದು. ನೀವು ಕರೆಕ್ಟಾಗಿ ನೋಡ್ಕೊಂಡೋದ್ರೆ ನನ್ನ ವೀಡಿಯೋಸನ್ನು 20ಕ್ಕೆ 20 ಅಟೆಂಡ್ ಮಾಡ್ಬೋದು. ಒಂದು 2 ರಾಂಗ್ ಆದರೂ 18 × 2 ಅಂದರೆ 36 ಮಾರ್ಕ್ಸ್ ರೀಸನಿಂಗಲ್ಲೇ ಸ್ಕೋರ್ ಮಾಡ್ಬೋದು ಫ್ರೆಂಡ್ಸ್. ಸೊ ನಾನು ಹೇಳಿರೋ ಪ್ರತಿ ಲೈನು ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿ ಪ್ರಶ್ನೆಯೂ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾಕೆ ತುಂಬ ಟೈಮ್ ತೊಗೋತೀನಿ ಒಂದು ವೀಡಿಯೋ ಮಾಡಬೇಕಂತ ಹೇಳಿದ್ರೆ, ಎಲ್ಲ ಥರದ ಕ್ವಶನ್ಸನ್ನು ಕವರ್ ಮಾಡಬೇಕನ್ನುವಂಥದ್ದು ನನ್ನ ಉದ್ದೇಶ. ಓಕೆ, ಪ್ರತಿ ಟೈಪ್ ಆಫ್ ಕ್ವಶನನ್ನು ನಿಮಗೆ ಕವರ್ ಮಾಡಿಕೊಡ್ಬೇಕು. ಸೊ ದಟ್ ನೀವು ಈ ಪ್ರಶ್ನೆಯನ್ನು ನಾನು ಗೊತ್ತೇ ಇರಲಿಲ್ಲ ಇದು ಈ ರೀತಿ ಕೇಳ್ತಾರೆ ಅನ್ನುವಂಥ ಮನೋಭಾವನೆ ನಿಮಗೆ ಬರಬಾರ್ದು ಎಕ್ಸಾಮಿನೇಷನ್ ಹಾಲಲ್ಲಿ. ಓಕೆ, ಆ ಪ್ರಶ್ನೆಯನ್ನು ನೋಡಿದಾಗ ಓಕೆ ಈ ಟೈಪ್ ಕ್ವಶನ್ ನಾನು ನೋಡಿದ್ದೆ, ಈ ಥರದ್ದನ್ನು ನಾನು ಮಾಡಿದ್ದೆ ಅನ್ನುವಂಥದ್ದು ನಿಮ್ಮ ತಲೆಗೆ ಬರಬೇಕು. ಅದಕ್ಕೋಸ್ಕರ ತುಂಬ ಟೈಮ್ ತೊಗೊಂಡು ನಾನು ಕ್ವಶನನ್ನು ತುಂಬ ಸೆಲೆಕ್ಟ್ ಮಾಡಿ ಹಾಕೋತಾ ಇದ್ದೀನಿ. ಸೇಮ್ ಕ್ವಶನನ್ನು ರಿಪೀಟ್ ಮಾಡ್ತಾ ಇಲ್ಲ ನಾನು ಎಲ್ಲೂ. ಯಾಕೆ ಅಂತ ಹೇಳಿದ್ರೆ ಟೈಮ್ ವೇಸ್ಟ್. ಅದು ಸೇಮ್ ಕ್ವಶನನ್ನೇ ತಗೊಂಡು ಒಂದು 5-6 ಒಂದು ವೀಡಿಯೋದಲ್ಲಿ ಮಾಡೋದ್ರಿಂದ ನಿಮಗೂ ಯೂಸ್ ಇಲ್ಲ, ಅದು ನನಗೂ ಯೂಸ್ ಇಲ್ಲ. ಓಕೆ, ಅಟ್ಲೀಸ್ಟ್ ಏನಾದರೂ ಹೇಳಿದ್ರೆ ಅದರಿಂದ ಬೇರೆಯವ್ರಿಗೆ ಯೂಸ್ ಆಗಬೇಕು. ಓಕೆ, ಅದು ನನ್ನ ಒಂದು ಕಾನ್ಸೆಪ್ಟು. ಸೊ ಹಂಗಾಗಿನೇ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ರೀಸನಿಂಗ್ ನೀವು ಯಾವ ವೀಡಿಯೋನಾದರೂ ತೆಗೆದು ನೋಡಿ, ನಾನು ಸೇಮ್ ಕ್ವಶನ್ಸ್ಗಳನ್ನು ರಿಪೀಟ್ ಮಾಡಿಲ್ಲ, ಎಲ್ಲ ಥರದ ಕ್ವಶನ್ಸನ್ನು ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ನೀವು ರೀಸನಿಂಗನ್ನು, ನನ್ನ ವೀಡಿಯೋಸನ್ನು ನೋಡ್ಕೊಂಡೋಗಿ ರೀಸನಿಂಗ್ ಮ್ಯಾಥಮೆಟಿಕ್ಸ್ನ ನೀವು ಯಾವ ಬುಕ್ಕನ್ನು ರೆಫರ್ ಮಾಡೋದು ಬೇಡ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಹೇಳ್ಕೊಟ್ಟಿದ್ದನ್ನು ಕ್ವಶನ್ ಪೇಪರ್ಗಳು, ಟೆಸ್ಟ್ ಸೀರೀಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಸುಲಭ ಆಗಿಬಿಡುತ್ತೆ. ಓಕೆ, ಫೈನ್. ಈಗಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಎಕ್ಸಾಮ್ಸನ್ನು, ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಫಿಸಿಕಲನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಿಸಿಕಲ್ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರನ್ನಿಂಗೆಲ್ಲ. ಸೊ ವಿಶ್ ಯು ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್.